ಸುಮಾರು ಜನ ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಿದ್ದಾರೆ ಅನ್ನೋ ಭಯ ಆತಂಕ ತುಂಬಾ ಜನರ ಒಳಗಡೆ ಹೋಗಿದೆ. ಎಂತ ದುರದೃಷ್ಟ ಅಂತ ಹೇಳಿದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಶರೀರ ಹೇಳ್ತಾನೆ ಹೋಗುತ್ತೆ, ಅಪ್ಪ ಇದನ್ನ ನೀವು ಮಾಡಬೇಡಿ. ಪ್ರತಿಯೊಂದು ಲಿಮಿಟ್ ನಲ್ಲಿದ್ದಾಗ ಇಡೀ ಜೀವನ ದುಡಿತಾರೆ. ಹಾರ್ಟ್ ಅಟ್ಯಾಕ್, ಕಿಡ್ನಿ ಫೇಲ್ಯೂರ್ ಎರಡು ಬಂದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿ ಬರ್ತಾರೆ. ತುಂಬಾ ಗಂಭೀರವಾಗಿ ಹೆಣ್ಮಕ್ಳು ಎದುರಿಸ್ತಾ ಇರುವಂತದ್ದು PCOD ಸಮಸ್ಯೆ. ಫಸ್ಟ್ ಬಂದು ಡಾಮಿನೇಷನ್, ಮೆನ್ಸಸ್ ಪೋಸ್ಟ್ಪೋನ್ಮೆಂಟ್ ಮಾತ್ರೆಗಳು ತಗೊಳ್ತಾರೆ. ಡೈರೆಕ್ಟ್ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪರಿಸ್ಥಿತಿ ಏನಂತ ಹೇಳಿದ್ರೆ ಆಪರೇಷನ್ ಮಾಡಿಸ್, ಯುಟರಸ್ ಡ್ಯಾಮೇಜ್ ಆಗುತ್ತೆ, ಫೆಲೋಪಿಯನ್ ಟ್ಯೂಬ್ಸ್ ಡ್ಯಾಮೇಜ್ ಆಗುತ್ತೆ. ಇನ್ನೇನ್ ಮಾಡಬೇಕು? IVF ಆದ್ಮೇಲೆ ಬೇಬಿನ ತೆಗಿಯೋದು ಹೇಗೆ? ಸಿಜೇರಿಯನ್ ಸೆಕ್ಷನ್. ನಿಮ್ಮ ಜೀವನ ಎಲ್ಲಿದೆ ರೀ ಮೇಡಮ್? ಡಯಾಬಿಟಿಸ್ ಬಂದಾಗ ರೈಸ್ ತಿಂತೀರಾ, ಡಯಾಬಿಟಿಸ್ ಬರುತ್ತೆ. ಅನ್ನ ಒಂದೇ ಡಯಾಬಿಟಿಸ್ ಕಾರಣ ಅಲ್ಲ, ನಿಮ್ಮ ಮಾನಸಿಕ ಪರಿಸ್ಥಿತಿ. ಈ ಹಿಪ್ನೋಥೆರಪಿ ಅನ್ನೋದು ಬಹಳ ಜಾಸ್ತಿ ಪ್ರಚಲಿತಕ್ಕೆ ಬರ್ತಾ ಇರುವಂತ. ಅಧ್ಯಯನ ಮಾಡ್ದಂಗೆ ಏನು ಮಾಡೋಕೆ ಹೋಗ್ಬೇಡಿ ದಯವಿಟ್ಟು. ಅಹಂ ಬ್ರಹ್ಮಾಸ್ಮಿ, ನನ್ನಲ್ಲಿ ದೇವರಿದ್ದಾರೆ. ತತ್ವಮಸಿ, ನನ್ನ ಎದುರುಗಡೆ ಅವ್ರು ದೇವರಿದ್ದಾರೆ. ನಾನು ಆ ದೇವ್ರ ದ್ರೋಹ ಮಾಡೋದು ಬೇಡ. ಅವ್ರನ್ನ ದ್ರೋಹ ಮಾಡಿದ್ರೆ ನನಗೆ ಆಗುತ್ತೆ. ಯಾವ ರೀತಿಯ ವ್ಯತ್ಯಾಸಗಳು ಆಗಿರೋ ಕಾರಣಕ್ಕೆ ಈ ರೀತಿ ಸಮಸ್ಯೆ ಆಗ್ತಿದೆ ಅಂತ? ಮುಖ್ಯವಾಗಿ ಈಗ ನಮ್ಮ ಹಳ್ಳಿ ಜೀವನ ಅಸಾಧ್ಯ ಆಗೋಗಿದೆ. ಈ ಲವ್ ಮ್ಯಾರೇಜ್ಗಳಲ್ಲಿ ಒಂದು ಸಣ್ಣ ಡಿಸ್ಪ್ಯೂಟ್ ಬಂದ್ರೂ ಇಬ್ಬರು ರೆಡಿ ಕೊಟ್ಟು ಹೋಗೋದಕ್ಕೆ. ತೀರಾ ಇತ್ತೀಚೆಗಿನ ಒಂದು ಬಹಳ ದೊಡ್ಡ ಸಮಸ್ಯೆ ಏನು ಅಂತ ಕೇಳಿದ್ರೆ, ಈ ಕೊರೋನಾ ಆದಮೇಲೆ ಈ ಭಯ ಜಾಸ್ತಿ ಆಗಿದೆ. ಈ ಹಾರ್ಟ್ ಅಟ್ಯಾಕ್ ಅನ್ನೋ ಸಮಸ್ಯೆ, ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ ಅನ್ನೋದು. ಸೆಲೆಬ್ರಿಟಿಗಳು ಕೂಡ ಸಾಕಷ್ಟು ಮಂದಿ ಆ ಹಾರ್ಟ್ ಅಟ್ಯಾಕ್ನ ಕಾರಣಕ್ಕೆ ಸಾಯ್ತಾ ಇದ್ದಾರೆ. ಅದರ ಆಚೆಗೆ ಕೊರೋನಾ ಮುಗಿದು ಸೆಕೆಂಡ್ ಡೋಸ್ನ ಏನು ವೇವ್ ಮುಗೀತು, ಅದಾದ ನಂತರ ಸುಮಾರು ಜನ ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಿದ್ದಾರೆ ಅನ್ನೋ ಭಯ ಆತಂಕ ತುಂಬಾ ಜನರ ಒಳಗಡೆ ಹೋಗಿದೆ. ಇದು ನಿಜಾನಾ ಮೇಡಮ್? ಈಗ ಪ್ರೊಫೆಷನ್ನೇ ಚೇಂಜ್ ಆಗ್ತಾ ಇದೆ. ಬೇಕಾದಷ್ಟು ಈಗ IT-BT ಕಂಪ್ನಿಯವರು ವ್ಯವಸಾಯ ಅಂತ ಹೇಳಿ ಹೋಗ್ತಾರೆ. ಆ ವ್ಯವಸಾಯದಲ್ಲಿ ಇರೋಕ್ಕಾಗಲ್ಲ, ಅವ್ರು ಆಚೆ ಬರೋಕ್ಕಾಗಲ್ಲ. ಅತ್ಯಂತ ದುರದೃಷ್ಟ ಅಂತ ಹೇಳಿದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು. ಅವರು ಮಾಡಿರೋದು ತಪ್ಪಲ್ಲ, ಅದು ಕಾರ್ಡಿಯಾಕ್ ಅರೆಸ್ಟ್ ಆಗೋದಕ್ಕಿಂತ ಮುಂಚಿತವಾಗಿ ಕೆಲವು ಸಿಗ್ನಲ್ಸ್ ಬರುತ್ತೆ. ನಾವು ಆ ಸಿಗ್ನಲ್ಸ್ನ ಅರ್ಥ ಮಾಡ್ಕೋಬೇಕು. ನಾವು ಆ ಲಕ್ಷಣಗಳು ಏನಿದೆ, ಹೇಗಿದೆ, ಯಾಕಿದೆ, ನಾವು ಅಷ್ಟೊಂದು ಅದ್ಭುತವಾದ ನಮ್ಮ ಶರೀರ ಹೇಳ್ತಾನೆ ಹೋಗುತ್ತೆ, ಅಪ್ಪ ಇದನ್ನ ನೀವು ಮಾಡಬೇಡಿ. ಪ್ರತಿಯೊಂದು ಲಿಮಿಟ್ನಲ್ಲಿದ್ದಾಗ ಅತಿಯಾಗಿ ಏನು ನಾವು ಎಕ್ಸಸೈಸ್ ಆಗಲಿ, ನೀವು ವೃತ್ತಿಪರವಾದ ಸಂಬಂಧಗಳಾಗಲಿ ಒತ್ತಡ ತಗೋಬಾರ್ದು. ನಾವು ಈಗ ಎಕ್ಸಾಮಿನೇಷನ್ಗೆ ಹೋಗ್ತೀವಿ, ಅವಾಗೇನಾಗುತ್ತೆ? ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತಾ? ಹೊಸ ಏರಿಯಾಕ್ಕೆ ಹೋಗ್ತೀರಾ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತಾ? ಈ ರೀತಿನಲ್ಲಿ ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆದ್ರೂ ಅದು ನೀವು ಸರಿಪಡಿಸ್ಕೊಂಡು ಒಂದು ನೈಜ ಬೆಳೆಸ್ಕೋಬೇಕು. ಆ ನೈಜ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ತೊಂದರೆ ಆಗುತ್ತೆ. ಆ ಬ್ಲಾಕ್ಸ್ ಅನ್ನೋದು, ಈ ಹಾರ್ಟ್ ಅಟ್ಯಾಕ್ ಅನ್ನೋದು, ನಮ್ಮ ಶಾಸ್ತ್ರ ಪ್ರಕಾರ ಹಾರ್ಟ್ ಬ್ಲಾಕ್ಸನ್ನು ಈಸಿಯಾಗಿ ನಾವು ಬೆಳ್ಳುಳ್ಳಿ ತಿನ್ನಬಾರ್ದು ಅಂತ ಹೇಳ್ತಾರೆ, ತಿನ್ನಬೇಕು ಅಂತ ಹೇಳ್ತಾರೆ. ಬೆಳ್ಳುಳ್ಳಿನಲ್ಲಿ ಲೈಸಿನ್ ಅಂತೇಳಿ ಒಂದು ಅದ್ಭುತವಾದ ಕೆಮಿಕಲ್ ಇದೆ. ಅದನ್ನು ಬೆಳಗ್ಗೆ ಹೊತ್ತು ನೀವು ಹಲ್ಲಿಗೆ ಕಡೆ ಹಾಕ್ಕೊಂಡು ನೆಮ್ಮದಿಯಾಗಿ ವಾಕಿಂಗ್ ಹೋಗ್ಬಿಟ್ಟು ಬನ್ನಿ, ಸರಿ ಹೋಗುತ್ತೆ. ಹಾರ್ಟ್ ಬ್ಲಾಕ್ಸ್ ಬರಲ್ಲ, ಹಾರ್ಟ್ ಅಟ್ಯಾಕ್ ಬರಲ್ಲ. ನಾವು ಈ ಆಹಾರನ ಏನು ಮಾಡ್ತಾ ಇದ್ವಿ, ತಗೊಳ್ತಾನೆ ಇಲ್ಲ. ನ್ಯಾಚುರಲ್ ವೇ ಆಫ್ ಈಟಿಂಗ್ ಫುಡ್ ಈಸ್ ಆಲ್ಸೋ ವೆರಿ ವೆರಿ ಎಸೆನ್ಷಿಯಲ್. ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳಿದೆ, ಪ್ರಪಂಚಾದ್ಯಂತ ಸರ್ವೆ ಮಾಡಿದ್ದಾರೆ ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಲ್ ಫುಡ್ ಅಂತೇಳಿ. ಏನಂತ ಹೇಳಿದರೆ ಅದರ ಹೆಸರು ನಮ್ಮ ಕನ್ನಡದಲ್ಲಿ ತಂಗಳನ್ನ. ನಾವು ಅದು ಈಸಿಯಾಗಿ ನಾವು ಅದು ಕೇರ್ಲೆಸ್ ಆಗಿ ನೋಡ್ತೀವಿ. ಇತ್ತೀಚಿನ ಹೋಟೆಲ್ಗಳಲ್ಲಿ 5 ಸ್ಟಾರ್ ಹೋಟೆಲ್ಸ್ನಲ್ಲಿ ಕೊಡ್ತಾ ಇದ್ದಾರೆ. ಮೊಸರನ್ನ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಫ್ರೂಟ್ಸ್ ಅವು ಇವು ಹಾಕಿ ಕೊಡ್ತಾರೆ. ಅವಾಗ ಫ್ರೂಟ್ಸ್ ಹಾಕಿದ್ದಾಗ ತಂಗಳನ್ನ ಅಲ್ಲ, ಇದು ಪ್ರೊಬಯೋಟಿಕ್ ಫುಡ್. ಹೆಸರುಗಳು ಚೇಂಜ್ ಆಗಬೇಕು. ನಮ್ಗೆ ಏನು ಬೇಕಾಗಿದೆ, ಇಂಗ್ಲೀಷ್ ಪದಗಳು ಬೇಕಾಗಿದೆ. ತಂಗಳನ್ನ ಅಂತ ಹೇಳಿದ್ರೆ ಯಾರೂ ತಿನ್ನಲ್ಲ. ತಂಗಳನ್ನಕ್ಕೆ 1800, 3000, 4000 ಅಂತೇಳಿ ಯಾರಾದರೂ ತಿಂತಾರ? ಪ್ರೊಬಯೋಟಿಕ್ ಫುಡ್ ಅಂತೇಳಿ 250 ರೂಪಾಯಿಗಿಂತ ಕಡಿಮೆ ಇಲ್ಲ. ಅದೇ ನಿಮ್ಮ ಮನೆಯಲ್ಲಿ ಮುದ್ದೆ ಮಿಕ್ಕಿರೋದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿನ್ರಿ ಅಂತ ಹೇಳಿದ್ರೆ ನಾವು ಈಸಿಯಾಗಿ ತಿಂತೀವ? ಅದು ಹೆಸರೊಂದು ಬೇಕು, ಅದು ಫ್ಯಾಷನ್ ಆಗಿ ಹೆಸರು ಹೇಳಬೇಕು. ಒಂದು ಒಳ್ಳೆ ಅದ್ಭುತವಾದ ಫ್ಯಾನ್ಸಿ ಆಗಿರ್ಬೇಕು. ತುಂಬಾ ಅವ್ರಿಗೆ ಏನಂತ ಹೇಳಿದ ತಕ್ಷಣ ಒಂದು ರೀತಿ ಅನ್ನೋದು ಫ್ಯಾಕ್ಟರ್ ಬೇಕಾಗಿದೆ. ಆ ಫ್ಯಾಕ್ಟರ್ ಬರೋವರೆಗೂ ನಾನಲ್ಲ. ಇದು ಮೇಡಮ್, ಅದು ಆಹಾರನೇ ಮುಖ್ಯ. ನಮಗೂ ಈ ಫಸ್ಟ್ ಬ್ರೈನು ಯೋಚನೆ ಕಡಿಮೆ ಮಾಡಿ ಸರಿಯಾದ ಆಹಾರ ತಿನ್ನಿ. ನಾವು ಎಳ್ಳುಂಡೆ ತಿಂತಾ ಇದೀವ? ನಾವು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನಮ್ಮ ಅಜ್ಜಿ ಎಲ್ಲೇ ಹೋದ್ರೂ ಎಳ್ಳುಂಡೆ ಕೊಡೋರು. ಈಗ ನಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ ಎಳ್ಳುಂಡೆ ಒಳ್ಳೇದು ಅಂತೇಳಿ? ಅಥವಾ ಕಳ್ಳೆ ಉಂಡೆ ಎಷ್ಟು ಒಳ್ಳೇದು ಅಂತ ನಿಮ್ಗೆ ಗೊತ್ತಿದೆಯಾ?
ಈ ರೀತಿ ಈಗ ಅದೇ ಕಳ್ಳೆ ಚಟ್ನಿನ ತಗೊಂಡೋಗಿ ಏನಂತ ಹೇಳ್ತಾರೆ, ಪೀನಟ್ ಬಟರ್ ಅಂತಾರೆ. ಹೌದು, ಚಟ್ನಿ ಅದು ಕಳ್ಳೆಕಾಯಿ ಚಟ್ನಿ, ಪೀನಟ್ ಬಟರ್. ಹೌದು, ನಮ್ಗೆ ಬೇಕಾಗಿರೋದೇನು, ಡಬ್ಬಾನಲ್ಲಿ ಬೈಸಲ್ಪೇಟ್ ಹಾಕಿರುವಂಥ, ಪ್ರಿಸರ್ವೇಟಿವ್ ಹಾಕಿರುವಂಥ ಒಂದು ಫುಡ್ ಬೇಕಾಗಿದೆ. ಹೌದು, ಫ್ಯಾಷನ್ ಆಗಿ ತೊಗೊಂಬರ್ಬೇಕು ಮುಂದೆ ಡಬ್ಬಾನಲ್ಲಿ. ನಮ್ಮ ಮನೆಯಲ್ಲಿ ಒಂದು ಚಿಕ್ಕದು ಏತಕ್ಕಾದ್ರೂ ಹಾಕಿ ತಟ್ಟೆಗೆ ಹಾಕಿ ಕೊಟ್ರೆ ಅದು ಒಳ್ಳೇದಲ್ಲ. ನಿಮ್ಗೆ ಬೇಕಾಗಿರೋದೇ ಹೆಸರು, ಬೇರೆ ಕಾಣಿಸ್ಬೇಕು ಅದು ಅನ್ನೋ ಲೇಬಲ್ ಬೇಕಾಗಿದೆ. ಒಂದು ಫ್ಯಾಕ್ಟ್ರಿನಿಂದ ಬರಬೇಕು. ಫಾರ್ಮರ್ ಟು ಫ್ಯಾಕ್ಟ್ರಿ, ಕನ್ಸ್ಯೂಮರ್ಗೆ ಹೋಗಿದ್ದಾಗ ಕಾಯಿಲೆಗಳಿಲ್ಲ. ಮಧ್ಯದಲ್ಲಿ ಯಾವಾಗ ಫ್ಯಾಕ್ಟ್ರಿ ಇಂಟರ್ಫಿಯರ್ ಆಗಿದೆಯೋ ಆವಾಗ ಕಾಯಿಲೆಗಳು ಸ್ಟಾರ್ಟ್ ಆಗಿದೆ. ನೀವು ಯಾವುದೇ ಆಗಲಿ, ಕಡಲೆಕಾಯಿ ಉಂಡೆ, ನಾವು ಬೆಲ್ಲ ಎಷ್ಟು ಹಾಕ್ತಾ ಇದ್ದಾರೆ, ಏನು ಹಾಕ್ತಾ ಇದ್ದಾರೆ, ಇವೆಲ್ಲ ಬೇರೆ ವಿಷಯ. ನಿಮ್ಮ ಮನೆಯಲ್ಲಿ ಮಿಕ್ಸಿಗೆ ಹಾಕಿ ತಗೊಂಡ್ರಿ, ನಿಮ್ಗೆ ಅಷ್ಟು ಟೈಮ್ ಇಲ್ಲ. ಹೌದು, ಟೈಮ್ ಅನ್ನೋದು ಎಲ್ಲಿದೆ? ನಿಮ್ಮ ಆರೋಗ್ಯಕ್ಕಿಂತ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತೀವಿ. ಈಗ ಮಹಾಭಾಗ್ಯ ಅಲ್ಲ, ಮಹಾಭಾಗ್ಯ ಆಗಿ ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಡೀ ಜೀವನ ದುಡಿತಾರೆ ಮೇಡಮ್. ನನ್ನ ಹತ್ರ ಈಗ ಇರೋ IT ಎಂಪ್ಲಾಯೀಸು ಇಡೀ ಜೀವನ ದುಡಿತಾರೆ. ಹಾರ್ಟ್ ಅಟ್ಯಾಕ್, ಕಿಡ್ನಿ ಫೇಲ್ಯೂರ್ ಎರಡು ಬಂದಮೇಲೆ ಏನು ಮಾಡಬೇಕು ಅಂತ ಹೇಳಿ ಬರ್ತಾರೆ. ನಾವು ಆ ಸ್ಟೇಟಸ್ಗೆ ಬಂದಾಗ, ಫುಲ್ ಫೇಲ್ಯೂರ್ ಆಗಿದ್ದಾಗ ನಾವೇನು ಮಾಡೋಕ್ಕಾಗಲ್ಲ. ಅದು ಬದಲಾಗಿ ನೀವು ಸ್ವಲ್ಪ ಇದ್ದಾಗಲೇ ಜೋಪಾನ ಮಾಡಿ, ನಿಮ್ಮ ಆರೋಗ್ಯ ಪರಿಸ್ಥಿತಿ, ನಿಮ್ಮ ಮಾನಸಿಕ ಪರಿಸ್ಥಿತಿ, ನಿಮ್ಮಲ್ಲಿರುವಂಥ ಸಿರ್ಕಾರ್ಡಿಯನ್ ಕ್ಲಾಕ್, ಅತ್ಯಂತ ಮುಖ್ಯವಾದದ್ದು ಸಿರ್ಕಾರ್ಡಿಯನ್ ಕ್ಲಾಕ್, ಗಡಿಯಾರ, ಅದ್ಭುತವಾದ ಗಡಿಯಾರ. ಆ ಗಡಿಯಾರ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ? ಗೊತ್ತಿದ್ರೂ ನಾವು ಮಾಡ್ತಾ ಇದ್ದೀವ? ನನ್ನ ದುಡ್ಡು ದುಡಿಬೇಕು, 10 ಲಕ್ಷ ಬೇಕು ಅಂತ ಹೇಳಿದ್ರೆ, ನೀವು 50 ಲಕ್ಷ ದುಡ್ದಿಲ್ಲ ಅಂತ ಹೇಳಿದ್ರೆ 10 ಲಕ್ಷ ಯಾರೂ ಕೊಡಲ್ಲ. ನೀವು ಅಷ್ಟು ದುಡಿದಿದ್ದಾಗ ನಿಮ್ಮ ಆರೋಗ್ಯ ಎಲ್ಲಿದೆ? ಎಷ್ಟು ಮಾನಸಿಕ ಹಿಂಸೆ ಆಗ್ತಾ ಇದೆ. ನಮ್ಮ ಭಾರತ ದೇಶದಿಂದ ಅಮೆರಿಕಾಗೆ ಹೋಗಿರೋರು, ಬೇರೆ ದೇಶಕ್ಕೆ ಹೋಗಿರೋರು ಫೋನ್ ಮಾಡಿದ್ದಾಗ ಫಸ್ಟ್ ಹೇಳೋದೇ ಅದು, ನಮ್ಗೆ ಇಲ್ಲಿ ಹಂಗಾಗ್ತಾ ಇಲ್ಲ, ಹಿಂಗಾಗ್ತಾ ಇಲ್ಲ. ಗ್ರೌಂಡಿಂಗ್ ಇರಲ್ಲ. ನಮ್ಮ ಪಂಚಭೂತಗಳ ಮಾಡಿರುವಂಥ ಒಂದು ಶರೀರ. ಈ ಪಂಚಭೂತಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಭೂಮಿ. ನಮ್ಮಲ್ಲಿ ಜಾಸ್ತಿ ಇರೋದು ನೀರು 80%, ಮಿಕ್ಕಿರೋದು ಭೂಮಿ ಒಂದು 10% ಇದೆ. ಇವರಿಂದ ಏನಾಗ್ತಾ ಇದೆ, ನಾವು ಅಲ್ಲಿ ಹೋಗಿದ್ದಾಗ ಆ ಪರಿಸ್ಥಿತಿಗೆ ಹೊಂದ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವು ಮಾನಸಿಕ ಹಿಂಸೆ. ಅತ್ಯಂತ ಮುಖ್ಯವಾದ್ದು ಏನಂತ ಹೇಳಿದ್ರೆ, ನಾವು ಮನೆಗೆ ಹೋಗಬೇಕು. ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಕಮಿಟ್ ಆಗಿರ್ತೀರ, ನೀವು ಆಚೆ ಬರೋಕ್ಕಾಗಲ್ಲ, ಅಲ್ಲಿರೋಕ್ಕಾಗಲ್ಲ. ಹೋಮ್ ಸಿಕ್ನೆಸ್, ಆ ಸಿಕ್ನೆಸ್, ಹೆಸರುಗಳು ಬೇಕಾದಷ್ಟು ಬರುತ್ತೆ. ಇದು ಬೇಕಾ? ಮಾತಾಡೋರಿಲ್ಲ ಮೇಡಮ್. ನಾನು ಇವತ್ತು ಬೆಳಗ್ಗೆನೂ ಒಬ್ಬರ ಹತ್ರ ಅಮೆರಿಕನ್ ಹತ್ರ ಮಾತಾಡಿದೆ. ಅಮೆರಿಕನ್ ಅಲ್ಲ, ಅವರು ಇಂಡಿಯನ್, ಬೆಂಗಳೂರು ಬನಶಂಕರಿ ಅವರು. ಮಾತಾಡಿದಾಗ ಏನಮ್ಮ ಅಂತ ಹೇಳಿದ್ರೆ, ಮಗಳೇನವ್ರು ಇಲ್ಲಿ ಸಿಕ್ಕಲ್ಲ ಸರ್, ಮಗಳೇನವ್ರು ಸಿಕ್ಕಲ್ಲ. ನಮ್ಮ ಅಪ್ಪ ಅಮ್ಮ ಬಿಟ್ಟು ನಮ್ಮ ತಾತ ಅಜ್ಜಿ ಅಥವಾ ನಮ್ಮ ನೆಂಟರು ಎಲ್ಲರೂ ದೂರ ಇದ್ದಾರೆ. ನಾನೇನು ಮಾಡಲಿ? ಇಲ್ಲಿ ಕಮಿಟ್ಮೆಂಟ್ ಇರಲೇಬೇಕು. ಮನೆಗೆ ಓಡಿ ಬರೋಕ್ಕಾಗಲ್ಲ. ಒಬ್ಬ ಸ್ಪೀಚ್ ಥೆರಪಿಸ್ಟ್ ಮೇಡಮ್, ನಮ್ಮ ಪದ್ಮನಾಭನಗರದವರು ಸ್ಪೀಚ್ ಥೆರಪಿಸ್ಟು, ಇಲ್ಲಿಂದ ಅಮೆರಿಕಾಗೆ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಯಾರೂ ಇಲ್ಲ, ಫ್ರೆಂಡ್ಸ್ ಇಲ್ಲ, ಫ್ಯಾಮಿಲಿ ಇಲ್ಲ, ಏನಿಲ್ಲ, ವರ್ಕ್ ವಿಷನಲ್ಲಿ ಹೋಗಿದ್ದಾರೆ. ಹೋಗಿದ ತಕ್ಷಣ ಅಲ್ಲಿ ನಾನು ಇರೋಕ್ಕಾಗಲ್ಲ, ಹೋಮ್ ಸಿಕ್ನೆಸ್ ಇದೆ, ಸಿಂಗಲ್ ಡಾಕ್ಟ್ರು, ಪ್ಯಾಂಪರ್ಡ್ ಗರ್ಲ್. ಏನಂತ ಹೇಳಿದ್ರೆ ಅಮ್ಮ ಎತ್ಕೊಡ್ಬೇಕು ನೀರು ಎಲ್ಲಾನು. ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ಅಮ್ಮ ಎಲ್ಲಿ ಇಲ್ಲ. ಲಿಟ್ರಲಿ ಶಿ ಈಸ್ ಆನ್ ವೀಪಿಂಗ್ ಸ್ಟೇಜ್. ಅಷ್ಟೇ. ಕೆಲ್ಸಕ್ಕೆ ಹೋದ್ರೂ ಎಲ್ಲೇ ಇದ್ರೂ ಕಣ್ಣೀರು ಹಾಕಿ 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 ತೆಳ್ಳಗಾಗಿ ಏನು ಮಾಡಲಿ ಅಂತ ಕೇಳಿದರು. ಏನು ಮಾಡೋದಿಲ್ಲ, ನೀವು ಅಲ್ಲಿರಬೇಕು. ಕೆಲವು ಮೆಡಿಟೇಷನ್ಸು, ಕೆಲವು ಶ್ವಾಸಕ್ರಿಯೆಗಳೆಲ್ಲ ಹೇಳಿದ ಮೇಲೆ ನಾವು ಶಿ ಈಸ್ ಡೂಯಿಂಗ್ ವೆಲ್. ಆದ್ರೆ ಈಗ ಈ ತರದ ಹೆಣ್ಮಕ್ಳ ಸಮಸ್ಯೆಗಳಲ್ಲಿ ಬಹಳ ಗಂಭೀರವಾದ ಸಮಸ್ಯೆ, ಈಗ ಇತ್ತೀಚೆಗೆ ಹೆಣ್ಮಕ್ಳ ಬಗ್ಗೆನೇ ಮಾತಾಡ್ತಿರೋದನ್ನ ನಾನು ಕೇಳ್ತೇನೆ. ತುಂಬಾ ಗಂಭೀರವಾಗಿ ಹೆಣ್ಮಕ್ಳು ಎದುರಿಸ್ತಾ ಇರುವಂತದ್ದು PCOD ಸಮಸ್ಯೆ. ಸೊ ಇದಂತೂ ಖಂಡಿತವಾಗ್ಲೂ ಏನು ಜೆನೆಟಿಕಲಿ ಬಂದಿರುತ್ತಾ ಅಥವಾ ಜೀವನ ಶೈಲಿಯ ಬದಲಾವಣೆಗಳಿಂದ ಬಂದಿರುತ್ತಾ ಗೊತ್ತಿಲ್ಲ. ಆದ್ರೆ ಇತ್ತೀಚೆಗೆ ಎಲ್ಲ ಹೆಣ್ಮಕ್ಳಲ್ಲೂ ಕೂಡ ಈ ಸಮಸ್ಯೆ ಬಹಳ ಗಂಭೀರವಾಗಿ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಯಾವ ರೀತಿಯ ಜೀವನ ಶೈಲಿಯ ಪರಿವರ್ತನೆಗಳನ್ನು ಮಾಡ್ಕೊಂಡ್ರೆ ಒಳ್ಳೇದು ಅಂತ? ಫಸ್ಟ್ ಬಂದು ಡಾಮಿನೇಷನ್, ನಾನೇನು ಕಡಿಮೆ ಅನ್ನೋದು ಇಬ್ಬರು ಬಿಡಬೇಕು. ಗಂಡ ಆಗಲಿ ಹೆಂಡತಿ ಆಗಲಿ ಇಬ್ಬರೂ ಸಮಾನೇ. ಯಾಕಂತ ಮುಂಚೆ ಜೀವನ ಪದ್ಧತಿನಲ್ಲಿ ಏನಿತ್ತು, ಒಬ್ಬರು ದುಡಿತಾ ಇದ್ರು, ಒಬ್ಬರು ಮನೆ ನಿಭಾಯಿಸ್ತಾ ಇದ್ರು. ಈಗ ಹಂಗಿಲ್ಲ, ಇಬ್ಬರು ದುಡಿಬೇಕು, ಇಬ್ಬರು ಮನೇನ ಹಂಚ್ಕೋಬೇಕು. ಆವಾಗ ಯಾರು ಕಸ ಗೂಡಿಸ್ಬೇಕು, ಯಾರು ಪಾತ್ರೆ ತೊಳಿಬೇಕು, ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಮೇಡಮ್.
ಇದು ಹೆಣ್ಣುಗಳ ಕೆಲಸ, ಇದು ಗಂಡುಗಳ ಕೆಲಸ ಅಂತೇಳಿ ಡಿವೈಡ್ ಮಾಡ್ಕೊಳ್ತಾರೆ. ಆದರೆ ಇಲ್ಲಿ ಆಗ್ತಾ ಇರೋದೇನು, ಲವ್ ಮ್ಯಾರೇಜ್ಗಳು ಜಾಸ್ತಿ ಭಾಗ ಇದನ್ನು PCOD ಇರುವಂಥದ್ದು. ಮುಖ್ಯವಾಗಿ ನಾನು ನೋಡ್ತಾ ಇರುವಂಥದ್ದು PCOD ಅಂತ ಹೇಳಿದ್ರೆ ಪಾಲಿಸಿಸ್ಟಿಕ್ ಓವರಿನ್ ಡಿಸೀಸ್. ಸಿಸ್ಟ್ಗಳು ಯಾಕೆ ಬರುತ್ತೆ? ಮುಖ್ಯವಾಗಿ ಈ ಮೆನ್ಸಸ್ ಪೋಸ್ಟ್ಪೋನ್ಮೆಂಟ್ ಮಾತ್ರೆಗಳು ತಗೊಳ್ತಾರೆ. ಅದು ತುಂಬ ಜಾಸ್ತಿ ಇದೆ. ಅದು ತುಂಬ ಜಾಸ್ತಿ ಅನ್ನೋದಕ್ಕಿಂತ ಪ್ರತಿಯೊಬ್ಬ ಹೆಣ್ಮಗಳು ಮುಟ್ಟದಂಗೆ ಇರೋಕ್ಕೂ ಆ ಮಾತ್ರೆ ಮುಟ್ಟದಂಗೆ ಇರೋರನ್ನ ನಾನು ನೋಡಿಲ್ಲ ಅಂತ ಧೈರ್ಯವಾಗಿ ಹೇಳ್ತೀನಿ. ಏನೋ ಫಂಕ್ಷನ್ನಲ್ಲಿ ತಗೊಂಡ್ರೆ ಪರವಾಗಿಲ್ಲ, ಈಗ ಟೂರ್ಗೆ ಹೋಗಬೇಕು, ವೀಕೆಂಡ್ಗೆ ಹೋಗಬೇಕು, ಪ್ರತಿಯೊಂದರಲ್ಲಿನೂ ಎಲ್ಲ ಒಂದು ಕಡೆ ಯೂಸ್ ಮಾಡ್ತಾನೆ ಇದ್ದಾರೆ. ಅವಾಗ ಏನಾಗ್ತಾ ಇದೆ, ಡೈರೆಕ್ಟಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಅವ್ರಿಗೆ ಬೇಕಾಗಿರೋದೇನು, ಈಸ್ಟ್ರೋಜನ್ ಸಿಕ್ರೇಷನ್ಸ್. ಆ ಈಸ್ಟ್ರೋಜನ್ ಎಲ್ಲಿದೆ? ಅದ್ರ ಜೊತೆಯಲ್ಲಿ ಟೆಸ್ಟೋಸ್ಟಿರಾನ್ ಜಾಸ್ತಿ ಆಗ್ತಾ ಇದೆ. ಟೆಸ್ಟೋಸ್ಟಿರಾನ್ ಜಾಸ್ತಿ ಆಗೋದ್ರಿಂದ ಏನಾಗ್ತಾ ಇದೆ, ಅಪ್ಪರ್ ಲಿಪ್ ಅಂತ ಹೇಳಿ ಹೋಗ್ತಾರೆ. ಅದನ್ನ ಗಂಡಸರು ಅಂದ್ರೆ ಮೀಸೆ ಅಂತ ಹೇಳ್ತಾರೆ, ಹೆಣ್ಮಕ್ಳೆಲ್ಲ ಹಂಗೆ ಹೇಳೋಕ್ಕಾಗಲ್ಲ. ಅಪ್ಪರ್ ಲಿಪ್ ವಾಷಿಂಗ್ ಅಂತ. ಅದು ಏನಕ್ಕೆ ಈ ಮಾಮೂಲಾಗಿ ಪ್ಯಾರಲಲ್ಗೆ ಹೋಗಿ ಮಾಡಿಸ್ಕೊಂಡ್ಬರ್ತಾರೆ. 1-2 ವಾರ ಮಾಡಿಲ್ಲ ಅಂದ್ರೆ ಮತ್ತೆ ಕಾಣಿಸುತ್ತೆ ಅಂತೇಳಿ ಮತ್ತೆ ಹೋಗ್ಬೇಕು. ಒಂದು ಸತಿ ಅವ್ರು ಮಾಡೋದು ಕಷ್ಟ. ಅದಾದ್ಮೇಲೆ ಅದು ಟೆಸ್ಟೋಸ್ಟಿರಾನ್ಸ್ ಜಾಸ್ತಿ ಆಗಿ ಎಲ್ಲ ಆಗುತ್ತೆ. ಇದಾಯ್ತಾ? ಅದಾದ್ಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ನಿಂಬೋದು ತುಂಬಾ ಇರುವಂಥದ್ದು ಸಮಸ್ಯೆ. ಗರ್ಭಕೋಶದ ಕ್ಯಾನ್ಸರ್ ಅನ್ನೋದು ಡಿಸೀಸ್ ಅಲ್ಲ. ಇದು ಎಲ್ಲಿ ಕೆಟ್ಟದಿರುತ್ತೋ ಅಲ್ಲಿ ಬರುವಂಥ ಒಂದು ಬ್ಯಾಕ್ಟೀರಿಯಾ. ಸೊಳ್ಳೆಗಳಿಗಿಂತ ರೀತಿಯಲ್ಲಿ ಇದನ್ನು ನಮ್ಮ ಶರೀರ ಕಣಗಳು ಪ್ರತಿನಿತ್ಯನೂ ಹುಟ್ತಾನೆ ಇರುತ್ತೆ, ಸಾಯ್ತಾ ಇರುತ್ತೆ ಪ್ರತಿಯೊಬ್ಬರಿನಲ್ಲಿ. ಎದರ್ ಯು ಆರ್ ಹೆಲ್ತಿ ಆರ್ ನಾಟ್ ಹೆಲ್ತಿ. ನಿಮ್ಮ ರೋಗ ಇದೆಯಾ, ಕಾರಕ ಇದೆಯಾ, ಮಾರಕ ಇದೆಯಾ, ಇದೆಲ್ಲ ಏನಿಲ್ಲ. ನಾನು ತುಂಬ ಆರೋಗ್ಯವಾಗಿದ್ದೀನಿ, 62 ವರ್ಷ, ನನಗೆ ಯಾವುದೇ ರೀತಿ ಕಾಯಿಲೆ ಇಲ್ಲ ಅಂತ ಹೇಳಿದ್ರು ದಿನನಿತ್ಯ ಕೆಲವು ಕಣಗಳು ಸತ್ತೋಗುತ್ತೆ, ಕೆಲವು ಹೊಸ ಕಣಗಳು ಬರ್ತಾನೆ ಇರುತ್ತೆ. ಆದರೆ ಈ ಕ್ಯಾನ್ಸರ್ ಇರೋರಿಗೆ ಏನಾಗುತ್ತೆ, ಜಾಸ್ತಿ ಹುಟ್ಟುತ್ತೆ, ಆ ಮಲ್ಟಿಪ್ಲಿಕೇಶನ್ ಜಾಸ್ತಿ ಇರುತ್ತೆ. ಯಾವಾಗ ನೀವು ಸರಿಯಾದ ಆಹಾರ ತಗೊಂಡಿಲ್ಲ, ಸರಿಯಾಗಿ ನಿದ್ರೆ ಮಾಡಿಲ್ಲ, ಸರಿಯಾದ ವ್ಯವಸ್ಥೆಗಳಿಲ್ಲ. ಅದು ಕ್ಯಾನ್ಸರ್ ಕೋಡ್ ಅಂತೇಳಿ ಒಂದು ಪುಸ್ತಕದಲ್ಲಿನೂ ಇದೆ, ಬೇಕಾದಷ್ಟು ಜನ ಇದೆ. ಇದೇ ರೀತಿಯಲ್ಲಿ ನಮ್ಮ PCOS ಅಂತ ಹೇಳಿದ್ರೆ ಅಡ್ವಾನ್ಸ್ಡ್ ಸ್ಟೇಜ್. PCOD ಆದಮೇಲೆ ಸ್ವಲ್ಪ ಮುಂದಕ್ಕೆ ಬಂದಾಗ ಇದಾಗುತ್ತೆ. ಆ PCODನಲ್ಲಿ ಬಂದ ತಕ್ಷಣ ಏನು ಮಾಡ್ತಾ ಇದ್ದಾರೆ, ಫಸ್ಟು ಆಪರೇಷನ್ ಮಾಡಿಸ್ಕೊ. ನಮ್ಮ ಬೇಕಾದಷ್ಟು ಜನ, ಯಾರು ಹೆಸರು ಹೇಳೋದು ಬೇಡ, ಈಗ ಇರೋದು ಪರಿಸ್ಥಿತಿ ಏನಂತ ಹೇಳಿದ್ರೆ ಆಪರೇಷನ್ ಮಾಡಿಸ್ಕೊ. ಆಪರೇಷನ್ ಮಾಡಿದ ಮೇಲೆ ಏನಾಗ್ತಾ ಇದೆ, ಅವರ ಯುಟರಸ್ ಡ್ಯಾಮೇಜ್ ಆಗುತ್ತೆ, ಫೆಲೋಪಿಯನ್ ಟ್ಯೂಬ್ಸ್ ಡ್ಯಾಮೇಜ್ ಆಗುತ್ತೆ. ಆವಾಗ ಮತ್ತಿನ್ನೇನು ಮಾಡಬೇಕು, IVF ಆದಮೇಲೆ ಬೇಬಿನ ತೆಗಿಯೋದು ಹೇಗೆ, ಸಿಜೇರಿಯನ್ ಸೆಕ್ಷನ್. ನಿಮ್ಮ ಜೀವನ ಎಲ್ಲಿದೆ ರೀ ಮೇಡಮ್? ನಮ್ಮ ಹೆಣ್ಮಕ್ಕಳ ಜೀವನ ನಾನು ಒಂದು ತಂದೆ ಸ್ಥಾನದಲ್ಲಿ ಕೂತ್ಕೊಂಡು ಕೇಳುವಾಗ ನಾವು ಹೆಣ್ಣಾಗಿ ಬದುಕೋಗಿ ಬಿಡ್ತಾ ಇಲ್ಲ ಅಂತೇಳಿ ಹೇಳ್ತೀನಿ. ಹೆಣ್ಣಾಗಿ ಇದ್ದಾಗ ಮುಂಚೆ ಈ PCOS ಕೇಳಿಲ್ಲ. ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ತಾಯಿ ಕಾಲದಲ್ಲಿ PCOD ಏನು ಅಂತೇಳಿ ಇವತ್ತಿಗೂ ಬಗ್ಗೆ ನೋಡ್ತಾರೆ ಅವರು. ಅವ್ರಿಗೇನಾದ್ರೂ ಹೇಳಿದ್ರೆ ಇದು ಎಲ್ಲ ಮಕ್ಕಳು ಹೇಳ್ತಾರಲ್ಲ, ಇದು ಏನಕ್ಕೆ ಬರ್ತಾ ಇದೆ? ಕಾರಣ ಇಷ್ಟೇ, ಸ್ಯಾನಿಟರಿ ನ್ಯಾಪ್ಕಿನ್ಸ್. ಮತ್ತು ಅತ್ಯಂತ ಮುಖ್ಯವಾದದ್ದು ಅವರು ಈ ಪೋಸ್ಟ್ಪೋನ್ಮೆಂಟ್ ಪಿಲ್ಸ್. ಎರಡನೇದು ಬಂದು ನಾನಾಗಿರಬೇಕು, ನಾನು ಯಾಕೆ ಕಡಿಮೆ, ಡಾಮಿನೇಷನ್ಸ್. ಆವಾಗ ಟೆಸ್ಟೋಸ್ಟಿರಾನ್ಸ್, ಹಾರ್ಮೋನಲ್ ಇಂಬ್ಯಾಲೆನ್ಸಸ್, ಅವ್ರ ಮನೆಯಲ್ಲಿ ಫುಡ್ ಇಲ್ಲ. ಅತ್ಯಂತ ಮುಖ್ಯವಾದದ್ದು ಜಾಸ್ತಿ ಕುರುಕುಲು ತಿಂಡಿ ತಿನ್ನುವಂಥದ್ದು, ಆಹಾರ ಪಿಜ್ಜಾ ಬರ್ಗರ್ ತಿನ್ನುವಂಥದ್ದು, ಕೊಬ್ಬು. ಈ ಆಹಾರದಲ್ಲಿನೂ ತುಂಬ ಇದೆ ಮೇಡಮ್. ಒಬ್ಬ ಹೆಣ್ಮಗಳು ನಾನು ತಡೆಯೋಕ್ಕಾಗ್ತಾ ಇಲ್ಲ, ಸತ್ತೋಗ್ತೀನಿ, ನೋವು ತಡೆಯೋಕ್ಕಾಗ್ತಾ ಇಲ್ಲ ಅಂತೇಳಿ ಆಲ್ಮೋಸ್ಟ್ ನಾನು ರಾತ್ರಿ 9 ಗಂಟೆಗೆ ಸ್ವಿಚ್ ಆಫ್ ಮಾಡ್ತೀನಿ, 3 ಗಂಟೆಗೆ ಮತ್ತೆ ಮೊಬೈಲ್ ನನ್ನ ದಾನ ಆಗೋದು. ನಮ್ಮ ಮಿಸ್ಸಸ್ಗೆ ಫೋನ್ ಮಾಡಿದ್ದಾರೆ, ಫ್ಯಾಮಿಲಿ ಪರ್ಸನ್ ಆಗಿರೋದ್ರಿಂದ, ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿರೋದ್ರಿಂದ ನಮ್ಮ ಮಿಸ್ಸಸ್ಗೆ ಫೋನ್ ಮಾಡಿದ್ದಾರೆ. ನಾನು ಫೋನ್ ಎತ್ಬಿಟ್ಟು ಏನಮ್ಮ ಅಂತ ಹೇಳಿದ್ರೆ, ಅಂಕಲ್ ನಾನು ತಡೆಯೋಕ್ಕಾಗಲ್ಲ, ನಾನು ಈಗ ಸತ್ತೋಗ್ತೀನಿ, ಬಾಯಿ ಮುಚ್ಚಮ್ಮ ಅಂತೇಳಿ ಅವ್ರಿಗೆ ನಿಧಾನವಾಗಿ ಶ್ವಾಸ ಹೇಳಿ ಅದು ಒಂದು ಮೆಡಿಟೇಷನ್ ಹೇಳಿದ್ದಾಗ, ಪ್ರತಿಯೊಬ್ಬರಿನಲ್ಲಿ ಮೆಡಿಟೇಷನ್ನು ಈಗೇನಾಗಿ ಹೋಗಿದೆ, ಎಲ್ಲರೂ ಯೂಟ್ಯೂಬ್ನಲ್ಲಿ ನೋಡ್ತಾರೆ, ಮೆಡಿಟೇಷನ್ ಮಾಡ್ತಾರೆ. ಅದು ನಿಮಗೋಸ್ಕರ ಮಾಡಿಲ್ಲ, ನನಗೋಸ್ಕರ ಮಾಡಿಲ್ಲ, ಜನರಲೈಸ್ಡ್ ಆಗಿ ಮಾಡ್ತೀವಿ ನಾವು. ಪ್ರತಿಯೊಬ್ಬರಿನಲ್ಲಿ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಪ್ರಕಾರ
ಈ ಪರ್ಸನ್ಗೆ ಇದು ಬೇಕಾಗಿದೆ ಅಂತ ಹೇಳಿ ಆ ಪಿನ್ ಪಾಯಿಂಟಿಂಗ್ ಪರ್ಸನ್ಗೂ ಹೇಳೋ ಧ್ಯಾನಗಳು ಬೇರೆ, ಜನರಲೈಸ್ಡ್ ಆಗಿ ಹೇಳೋವಂಥದ್ದು ಬೇರೆ. ನೋವನ್ನು ತುಂಬ ಸುಲಭವಾಗಿ ನೀವು ಇಂಜೆಕ್ಷನ್ ತೊಗೊಂಡ್ರೆ ನೋವು ಕಡಿಮೆ ಆಗುತ್ತೋ ಆಗಲ್ವೋ, ಇದು ಒಂದು 15-20 ನಿಮಿಷದಲ್ಲಿ ಸಂತೋಷವಾಗಿರುವಂಥವ್ರು ಸಾವಿರಾರು ಜನ ಇದ್ದಾರೆ ನನ್ನ ಹತ್ರ. ಅದು ಕಾರಣ ಏನಂದ್ರೆ ಎಂಡಾರ್ಫಿನ್ ಅಂತೇಳಿ ಒಂದು ಕೆಮಿಕಲ್. ಈ ಎಂಡಾರ್ಫಿನ್ ಎಲ್ಲಿದೆ? ನಮ್ಮ ಶರೀರದಲ್ಲಿದೆ, ನಮ್ಮ ವ್ಯಾನ ಪ್ರಾಣದಲ್ಲಿ. ಪಂಚಪ್ರಾಣಗಳಲ್ಲಿ ವ್ಯಾನ ಪ್ರಾಣ ಅನ್ನೋದು ಒಂದು ಯೋಗ ಪ್ರಕಾರ, ನಮ್ಮ ಶಾಸ್ತ್ರಗಳ ಪ್ರಕಾರ. ವ್ಯಾನ ಪ್ರಾಣದಲ್ಲಿ ನಾವು ಪ್ರಾಪರಾಗಿ ಸರ್ಕ್ಯುಲೇಷನ್ ಆಗಿದ್ದಾಗ ಯಾವುದೇ ರೀತಿಯಲ್ಲಿ ನೋವು ಇರಲ್ಲ. ಸ್ನಾನ ಮಾಡೋವಾಗ್ಲೂ ನಾವೇನು ಮಾಡ್ತಾ ಇದ್ವಿ, ದಬ 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 ನೀರು ಉಯ್ಕೊಂಡು ಬರುವಂಥದ್ದು. ನೀರು ಉಯ್ಕೊಂಡು ಸ್ನಾನ ಅಲ್ಲ, ನೀರು ಬಿಸಿನೀರು ಹಾಕಿ ಅಥವಾ ತಣ್ಣೀರು ಹಾಕಿ, ಆದಷ್ಟು ತಣ್ಣೀರಿನಲ್ಲಿ ಸ್ನಾನ ಮಾಡೋದು ತುಂಬ ಉತ್ತಮ ಅಂತ ಹೇಳಿದ್ವಿ. ಅಕಸ್ಮಾತ್ ನಿಮ್ಗೆ ಬೇಕು ತುಂಬ ಬಿಸಿ ನೀರು ಮುಟ್ಲೇಬಾರದು ಅಂತ ಹೇಳಿದ್ವಿ, ಉಗುರು ಬೆಚ್ಚ ನೀರಿನಲ್ಲಿ ಸ್ನಾನ ಮಾಡುವಾಗ ಸೋಪ್ ಹಾಕಿದ ಮೇಲೆ ಚೆನ್ನಾಗಿ ಉಜ್ರಿ ಅಂತ ಹೇಳ್ತೀವಿ. ಕಾರಣ ಏನು ಅಂತ ಹೇಳಿದ್ರೆ ಮೆರಿಡಿಯನ್ಸ್ ಅಂತೇಳಿ ನಮ್ಮ ನರ್ವ್ ಸಿಸ್ಟಮ್ ಇದೆ. ಆ ನರ್ವ್ ಸಿಸ್ಟಮ್ನ ಆ್ಯಕ್ಟಿವೇಶನ್ ಆಗುತ್ತೆ, ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ, ನಿಮ್ಮ ಹಾಕು ಪ್ರೆಷರ್ ಆಗುತ್ತೆ, ಎಲ್ಲ ರೀತಿಯಲ್ಲಿನೂ ದೃಢವಾಗಿರ್ತೀರ. ಈ ರೀತಿಯಲ್ಲಿ ನಮ್ಮ ಇದು ಶ್ವಾಸಕ್ರಿಯೆ ನಮ್ಮ ಮೂಗಿನಿಂದಾನೇ ಮಾತ್ರನೇ ಅಲ್ಲ, ನಮ್ಮ ಚರ್ಮದಿಂದಾನೂ ನಾವು ಶ್ವಾಸಕ್ರಿಯೆ ಮಾಡ್ತಾ ಇದ್ವಿ. ಇವೆಲ್ಲನೂ ನಿಮ್ಗೆ ಉಪಯೋಗ ಆಗುತ್ತೆ. ನಿಜ. ಆದರೆ ಈ ಥರದ ಈ PCOD ಸಮಸ್ಯೆಗಳನ್ನು ಎಲ್ಲ ಎದುರಿಸ್ತಾ ಇರುವ ಹೆಣ್ಮಕ್ಳಲ್ಲಿ ಇತ್ತೀಚೆಗೆ ಅದೇ ಕಂಟಿನ್ಯೂ ಆಗಿ ಬಂಜೆತನ ಸಮಸ್ಯೆ ಕೂಡ ಭಾಳ ಬರ್ತಾ ಇದೆ. ಸೊ ಹಾಗಾಗಿ ಇವತ್ತು IVF ಸೆಂಟರ್ಗಳು ಜಾಸ್ತಿ ಆಗ್ತಾ ಇದೆ, ಬೇರೆ ಬೇರೆ ಪ್ರೊಸೀಡಿಂಗ್ಸ್ನ ಮುಖಾಂತರ ಏನು ಗರ್ಭಧಾರಣೆ ಮಾಡೋದು, ಈ ಥರದ ಪರಿಸ್ಥಿತಿ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಸಿಸೇರಿಯನ್ ಕೂಡ ಒಂದು ಆತಂಕಮಯ ಸಿಚುವೇಶನ್ ಅನ್ನು ತರಿಸ್ತಾ ಇದೆ. ಸೊ ಹಾಗಾದರೆ ಇದಕ್ಕೇನು ಕಾರಣ, ಇದಕ್ಕೇನು ಪರಿಹಾರ? ಒಂದು ಸರಳವಾಗಿ ದಿನನಿತ್ಯದ ಬದುಕಿನಲ್ಲಿ ಯಾವ ನಿಯಮವನ್ನು ಅಳವಡಿಸ್ಕೊಂಡ್ರೆ ಹೆಣ್ಮಕ್ಳ ಈ ಸಮಸ್ಯೆಯಿಂದ ದೂರ ಉಳಿಬೋದು? ಒಂದು ನಾನು ಹೇಳೋದು, ಉದ್ಯೋಗ ಬಿಟ್ಬಿಡಿ ಅಂತ ಹೇಳಲ್ಲ. ಫಸ್ಟ್ ದುಡಿರಿ, ದುಡಿಮೆ ನಿಮ್ಮ ಜೀವನಕ್ಕೆ ಬೇಕಾಗಿದೆ. ಹಾಗಂತೇಳಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ನಾನು ಯಾಕೆ ಕಡಿಮೆ ಅನ್ನೋದು ತಲೆ ಯೋಚನೆ ತುಂಬಬೇಡಿ. ಓವರ್ ಥಿಂಕಿಂಗ್. ನಿಮ್ಮ ಕುಟುಂಬ ಅದು, ನೀವು ಅತ್ತೆ ಮನೆ ಕುಟುಂಬ ಇರ್ಬೋದು, ನೀವು ಯಾವುದೋ ಊರಿನಿಂದ ಬಂದು ಬೇರೆ ಕಡೆ ಕೆಲಸ ಮಾಡ್ತಾ ಇರ್ಬೋದು, ದೇಶ ವಿದೇಶಗಳಲ್ಲಿ ಈಗ ಎಲ್ಲ ಕಡೆನೂ ಹೆಣ್ಮಕ್ಳು PGಗಳಲ್ಲಿ ಇದ್ದು ಕೆಲಸ ಮಾಡ್ತಾ ಇದ್ದಾರೆ. ಪೋಸ್ಟ್ಪೋನ್ಮೆಂಟ್ ಟ್ಯಾಬ್ಲೆಟ್ಸ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ. ಅದು ಡೈರೆಕ್ಟಾಗಿ ಏನಾಗ್ತಾ ಇದೆ, ನಿಮ್ಮ ಮೆಂಟಲ್ ಇಂಬ್ಯಾಲೆನ್ಸ್ಗೆ ಒಂದು ಕಾರಣ ಆಗ್ತಾ ಇದೆ. ಅದು ಮನಲ್ಲಿ 100 ಭಾಗ ನೀವು ಪುರುಕು ತಿಂಡಿ ತಿನ್ನಬೇಡಿ. ನಿಮ್ಮ ಟೇಸ್ಟಿಂಗ್ ಬಡ್ಸ್ನ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ, ನಿಮ್ಮ ಆಹಾರ ಪದ್ಧತಿ ಅನ್ನೋದು ಒಂದಿದೆ. ಈಗೇನು ಡಯಾಬಿಟಿಸ್ ಬಂದರೆ ಮಾಮೂಲಾಗಿ ನಮ್ಮವ್ರು ಹೇಳೋದೇನು, ಅನ್ನ ತಿನ್ನಬೇಡಿ. ಅನ್ನ ತಿನ್ನಬೇಡಿ ಎಲ್ಲಿದೆ? ಯಾಕೆ ತಿನ್ನಬಾರ್ದು? ತಿನ್ನಿ. ಆದರೆ ಈ ವಿಷಯ ನನಗೂ ಅನುಮಾನ ಇತ್ತು. ಯಾಕಂದ್ರೆ ತುಂಬಾ ಕಡೆ ಡಯಾಬಿಟಿಸ್ ಬಂದಾಗ ರೈಸ್ ತಿಂತೀರಾ, ಡಯಾಬಿಟಿಸ್ ಬರುತ್ತೆ, ರೈಸ್ ತಿಂದರೆ ಡಯಾಬಿಟಿಸ್ ಬರುತ್ತೆ ಅನ್ನುವಂಥ ಒಂದು ಇದು ಹೇಳ್ತಾರೆ. ಸಹಜವಾಗಿ ಎಲ್ಲರೂ ಸಲಹೆ ಕೊಡ್ತಾರೆ. ಆದರೆ ರೈಸ್ ಅಂದರೆ ಈಗ ನಾವು ಕರಾವಳಿ ಭಾಗದವರು, ನಾವು ಕುಚಲಕ್ಕಿ ರೈಸ್ನ ತಿಂತೀವಿ. ಸೊ ನಮ್ಮ ಆಹಾರ ಪದ್ಧತಿಯೇ ಇಲ್ಲಿ ಮೇಜರ್ ಪಾತ್ರವೇ ರೈಸ್ ಇರುವಾಗ, ಸೊ ಅದನ್ನು ಸ್ಕಿಪ್ ಮಾಡಿ ಅದನ್ನು ಹೇಗೆ ನಾವು ಬದುಕೋದು? ಜೀವನ ಮಾಡೋಕ್ಕಾಗಲ್ಲ. ನಿಜ. ನಾನು ಹೇಳೋದೇನಂತ ಹೇಳಿದ್ರೆ, ನಾನು ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಆದಷ್ಟು ತಂಗಳನ್ನ ತಿಂತೀನಿ. ಕಾರಣ ಏನು ಅಂತ ಹೇಳಿದ್ರೆ, ರಾತ್ರಿ ಸ್ವಲ್ಪ ಜಾಸ್ತಿ ಅನ್ನ ಮಾಡಿ ಅಂತ ಹೇಳ್ತೀನಿ, ಇಲ್ಲಾಂದರೆ ಹಿಟ್ಟು ಮಾಡಿ ಅಂತ ಹೇಳ್ತೀನಿ. ಅದರಲ್ಲಿ ಹಾಲು ಎಪ್ಪಾಕ್ಬಿಟ್ಟು ಸ್ವಲ್ಪ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ತೀನಿ. ಕಾರಣ ಏನು, ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡೋದ್ರೆ ಗಟ್ಟಿ ಮೊಸರಾಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಆ ಟೇಸ್ಟ್ ಚೆನ್ನಾಗಾಗುತ್ತೆ. ಆ ಟೇಸ್ಟ್ ಚೆನ್ನಾಗಾಗಿದ್ದಾಗ ನಾವೇನು ಮಾಡ್ತೀವಿ, 100 ಭಾಗ ಚೆನ್ನಾಗಿ ತಿಂತೀವಿ. ಈಗ ನಿಮ್ಗೆ ಬೇಕು ದಾನಿಂಬೆ ಹಾಕಿ, ಡ್ರೈ ಫ್ರೂಟ್ಸ್ ಹಾಕಿ, ನಿಮ್ಗೆ ಬೇಕಾಗಿರೋ ರೀತಿಯಲ್ಲಿ ಅಲಂಕಾರ ಮಾಡ್ಕೊಂಡು ತಿನ್ನಿ. ಕಡಿಮೆ ದುಡ್ಡಿನಲ್ಲಿ ಒಳ್ಳೆ ಆಹಾರ. ಅನ್ನ ಒಂದೇ ಡಯಾಬಿಟಿಸ್ ಕಾರಣ ಅಲ್ಲ, ನಿಮ್ಮ ಮಾನಸಿಕ ಪರಿಸ್ಥಿತಿ, ನಿಮ್ಮ ವ್ಯವಹಾರ ಪರಿಸ್ಥಿತಿ. ಈಗ ನಾನು ನಮ್ಮ ಫ್ರೆಂಡ್ಸನ್ನು ನೋಡ್ತೀನಿ ಮೇಡಮ್, ಏನಂತ ಹೇಳಿದ್ರೆ 190 ಜನ ಮಕ್ಕಳೆಲ್ಲ ಬೇರೆ ದೇಶದಲ್ಲಿ ಇದ್ದಾರೆ. 190 ಜನ ಅಂತ ಹೇಳಿ ಧೈರ್ಯವಾಗಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ಅವ್ರನ್ನ ನಾವು ಕಾನ್ವೆಂಟ್ನಲ್ಲಿ ಓದಿಸಿದ್ದೀವಿ. ನಮ್ಮ ಭಾರತ ದೇಶ ಮೌಲ್ಯಗಳಾಗಲಿ, ಅಪ್ಪ ಅಮ್ಮ ಬೆಲೆ ಆಗಲಿ ಏನು ಹೇಳ್ತಾ ಇಲ್ಲ. ಇದು ನಮ್ಮ ಮೂಲ ಕೆಡ್ತಾ ಇದೆ. ನಮ್ಮ ಪಿಲ್ಲರ್ಸ್ ಬಂದು ಗುರುಕುಲ. ನಮ್ಮ ಟೀ ಕಾಫಿ ನಮ್ಮ ಎರಡೂ ನಮ್ದಲ್ಲ. ಟೀ ಕಾಫಿ ಅನ್ನೋದು ನಮ್ದು ಅಲ್ವೇ ಅಲ್ಲ. ನಮ್ದೇನಿದ್ರು ಮಜ್ಜಿಗೆ. ಆ ಮಜ್ಜಿಗೆ ನಾವು ಎಷ್ಟು ಟೈಮ್ ಕುಡಿತಾ ಇದ್ವಿ ದಿನದಲ್ಲಿ? ಟೀ ಕಾಫಿ ಅಂತೂ ಖಂಡಿತ ಕುಡಿತೀವ. ಹೌದು. ಈ ರೀತಿಯಲ್ಲಿ ನಮ್ಮ ಎಮೋಷನಲ್ ಕಂಟ್ರೋಲ್ ಆ್ಯಂಡ್ ಫ್ರೀಡಮ್ ಟೆಕ್ನಾಲಜಿ ಎರಡೂ ಇಲ್ಲ. ನಮ್ಮ ದೇಶದಲ್ಲೆಲ್ಲ ಪ್ರಪಂಚಾದ್ಯಂತ
ಎಲ್ಲರೂ EFT ಅಂತ ಹೇಳಿ ಮಾಡ್ತಾರೆ, ಎಮೋಷನಲ್ ಫ್ರೀಡಮ್ ಟೆಕ್ನಾಲಜಿ. ನಾನೊಬ್ಬನೇ ಎಮೋಷನಲ್ ಕಂಟ್ರೋಲ್ ಫ್ರೀಡಮ್ ಟೆಕ್ನಾಲಜಿ ಅಂತೇಳಿ ನಂದೇ ಪುಸ್ತಕ ಇದೆ. ಎಮೋಷನಲ್ ಕಂಟ್ರೋಲ್ ಆ್ಯಂಡ್ ಫ್ರೀಡಮ್ ಟೆಕ್ನಾಲಜಿ ಮಾಡಿದ್ದವರಿಗೆ ನೀವು ಫಸ್ಟ್ ಒಂದು ಸತಿ ನಿಮ್ಮ ಭಾವನೆಗಳನ್ನು, ಭಾವನಾತ್ಮಕ ಜೀವಿ ನಾವು, ಯಾವುದೇ ಆಗಲಿ ಎಲ್ಲೇ ಹೋಗಲಿ, ನನ್ನ ಎದುರುಗಡೆ ನಮ್ಮ ಚೈತ್ರಾ ಕುಂದಾಪುರ್ ಇದ್ದಾರೆ ಅಂದರೆ ನನ್ನ ತಂಗಿ ಅಂತ ಹೇಳಿ ಅಥವಾ ನನ್ನ ಮಗಳು ಅಂತ ಹೇಳಿ ನಾನು ಭಾವನೆ ಮಾಡಿದ್ದಾಗ ನಮಗೆ ವೇವ್ ಲೆಂತ್ ಬರುತ್ತೆ. ಇಲ್ಲಾಂದ್ರೆ ಹಿಂಗೆ ನೋಡಿದ್ದಾಗ ನಮ್ಗೆ ಕೆಟ್ಟ ಭಾವನೆ ಬರುತ್ತೆ. ನಾನು ನೋಡಬೇಕಾಗಿರೋದು ಇದೇನೆ. ಅದನ್ನು ನಾನು ಫಸ್ಟ್ ನೀವು ತಿಳ್ಕೊಬೇಕಾಗಿರೋದೇನು, ನಿಮ್ಮ ಮಾನಸಿಕ ಸ್ಥಿತಿ ದೃಢವಾಗಿಡ್ರಿ. ನೀವು ಮಾತಾಡೋವಾಗಲಿ ಮಾಡೋ ಕೆಲಸಗಳಲ್ಲಾಗಲಿ ದ್ವಂದ್ವಗಳು ಬೇಡ. ಹಳ್ಳಿಗಳಲ್ಲಿ ದ್ವಂದ್ವತ್ವ ಇರಲಿಲ್ಲ, ಕಡಿಮೆ ಇತ್ತು. ಯಾಕಂತ ಹೇಳಿದ್ರೆ ಎಲ್ಲರೂ ನಮ್ಮವರೇ. ಈ ತಲೆ ತಿರುಗಿಸಿದ್ರೆ ನಮ್ಮವ್ರು ಇರೋರು. ಈಗೇನಿಲ್ಲ, ಸಿಟಿಗೆ ಬಂದಿದ್ದೀವಿ, ಯಾರು ಏನು ಮಾಡಿದ್ರು ನಡೆಯುತ್ತೆ, ಹೇಗೆ ಮಾಡಿದ್ರು ನಡೆಯುತ್ತೆ. ಪಿಜ್ಜಾ ಬರ್ಗರ್ ತಿಂತೀರಾ, ಮಾಂಸ ತಿಂತೀರಾ, ನೀವು ಏನು ಮಾಡಿದ್ರು ಮನೆಗೆ ಹೋಗುವಾಗ ನಾನು ಇದೆಲ್ಲ ಅಂತೇಳಿ ಬ್ರ್ಯಾಂಡ್ ಹಾಕ್ಕೊಂಡು ಹೋಗ್ಬೋದು. ಇದರಲ್ಲಿ ಅತ್ಯಂತ ಮುಖ್ಯವಾದದ್ದು ನಾನು ಹೇಳೋದು ಕೇಳೋದು ಎಲ್ಲ ಹೆಣ್ಣು ಮಕ್ಕಳಲ್ಲಿ, ಅದು ಪ್ರತಿಯೊಬ್ಬ ವ್ಯಕ್ತಿನಲ್ಲಿ ನಿಮ್ಮ ಅರ್ಥ ನೀವು ಮಾಡಿಕೊಂಡ್ರಿ. ನಾನು ಹುಟ್ಟಿರೋದು ಮಾಂಸಾಹಾರಿಯಾಗಿ, ನಮ್ಮ ಮನೆಗಳಲ್ಲಿ ಮಾಂಸ ಇಲ್ಲ ಅಂದರೆ ಯಾವ್ದು ಕೆಲಸನೂ ಮಾಡಲ್ಲ. ನಾನು ಮಾಂಸ ಬಿಟ್ಟಿದ್ದಾಗ ನಮ್ಮವರೆಲ್ಲರೂ ಬೈದರು, ಯಾಕೋ ಮಾಂಸ ಬಿಡ್ತೀಯ ನೀನೇನು ಬ್ರಾಹ್ಮಣ ಅದು ಇದು. ನಾನು ಬ್ರಾಹ್ಮಣ ಆಗಬೇಕಂತಲ್ಲ, ನನ್ನ ಯೋಗ ಪ್ರಕಾರ, ನನ್ನ ಒಂದು ಅಟ್ಯಾಚ್ಮೆಂಟ್ಸ್ ಪ್ರಕಾರ ನಾನು ಮಾಂಸಾಹಾರ ತಿಂದಾಗ 72 ಅವರ್ ಜೀರ್ಣಶಕ್ತಿ ಆಗಲ್ಲ. 72 ಅವರ್ ನನ್ನ ಹೊಟ್ಟೆನಲ್ಲಿದ್ದರೆ ಅದು ಎಷ್ಟು ಕೊಳಕಾಗುತ್ತೆ. ನಮ್ಮ ಶರೀರದ ಒಳಗಡೆ, ನಮ್ಮ ಕರುಳೊಳಗಡೆ ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾ, ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಅಂತೇಳಿ 2 ರೀತಿ ಬ್ಯಾಕ್ಟೀರಿಯಾಗಳಿದೆ. ನಮ್ಮ ಹೊಟ್ಟೆನಲ್ಲೇ ಆ ಬ್ಯಾಕ್ಟೀರಿಯಾ ರೆಡಿ ಇದೆ. ಆದರೆ ನಾವು ಈ ಪಿಜ್ಜಾ ಬರ್ಗರು ಎಲ್ಲ ಮೈದಾ ಹಿಟ್ಟು ಈ ಕುರುಕು ತಿಂಡಿ ತಿಂದಾಗ ನಮಗೆ ಅದು ಜೀರ್ಣ ಆಗಲ್ಲ, ಅವಾಗ ಆಹಾರ ಸಿಕ್ಕಲ್ಲ. ಅವು 1 ದಿನ 2 ದಿನ ಉಪವಾಸ ಇರ್ಬೋದು, ತಿಂಗಳಾನುಗಟ್ಲೆ ಇರೋಕ್ಕಾಗುತ್ತಾ? ತಿಂಗಳಾನುಗಟ್ಲೆ ಇದ್ರೂ ವರ್ಷಾನುಗಟ್ಲೆ ಇರೋಕ್ಕಾಗುತ್ತಾ? ಅವು ಸತ್ತೋಗುತ್ತೆ. ಅದಾದಮೇಲೆ ಏನಾಗಿದೆ, IBS ಅಂತೇಳಿ, ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತೇಳಿ. ಇರಿಟಬಲ್ ಬೌಲ್ ಸಿಂಡ್ರೋಮ್ ಬಂದಮೇಲೆ ಏನಾಗಿದೆ, ನೀವು ಅನ್ನ ತಿನ್ನಬೇಡಿ, ಗೆಂಜಿ ಕುಡೀರಿ. ನನಗೊಬ್ಬರು ನಿಜವಾಗಲೂ ಒಬ್ಬ ಸ್ವಾಮೀಜಿ ನನ್ನ ಹತ್ರ ಕಳಿಸಿರೋದು, ಅದನ್ನು ಎಲ್ಲ ಕಡೆನೂ ಹೇಳಿರ್ತೀನಿ. ಜೊತೆಯಲ್ಲಿ ಇನ್ನೊಂದು ಇತ್ತೀಚಿನ ಮೊನ್ನೆ ಒಂದು ಕನಿಷ್ಠ ಪಕ್ಷ ಒಂದು 10 ಕೇಸ್ ಇದೆ ಇವತ್ತು ನನ್ನ ಹತ್ರ. IBS ಅಂದರೆ ಇರಿಟಬಲ್ ಬೌಲ್ ಸಿಂಡ್ರೋಮ್. ನಮ್ಮ ಕರುಳು ಮೂಮೆಂಟ್ ಕಡಿಮೆ ಆಗುತ್ತೆ, ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾ ಸತ್ತೋಗಿರುತ್ತೆ. ಇವೆರಡೇ ಕಾರಣ. ಅವ್ರು ಅನ್ನ ತಿಂದರೆ ತಡೆಯೋಕ್ಕಾಗಲ್ಲ, ಭೇದಿ ಆಗುತ್ತೆ. ಅದಕ್ಕೇನು ಹೇಳ್ತೀವಿ, ಫಸ್ಟ್ ಬಂದು ಆ ಮ್ಯೂಕಸ್ ಮೆಂಬ್ರೇನ್, ಈ ಗೋಡೆಗಳ ಸುತ್ತು, ಕರುಳು ಗೋಡೆಗಳ ಸುತ್ತು ಇರುವಂಥ ಮ್ಯೂಕಸ್ ಮೆಂಬ್ರೇನ್ನ ಡೆವಲಪ್ ಮಾಡ್ಕೋಬೇಕು. ಆ ಮ್ಯೂಕಸ್ ಮೆಂಬ್ರೇನ್ ಡೆವಲಪ್ ಆದಮೇಲೆ ನಿಧಾನವಾಗಿ ನೀವು ಸರ್ಜರಿಗೆ ಹೋಗಬೇಕಾಗಿಲ್ಲ, ಸಾಯೋವರೆಗೂ ಅಂತ ಹೇಳ್ತಾರೆ. ನಾನು ಆ ಮಾತು ಕಷ್ಟದಿಂದ ಹೇಳ್ತೀನಿ. ಇರೋವರೆಗೂ ಗೆಂಜಿ ಕುಡಿಬೇಕಾಗಿಲ್ಲ, ಅನ್ನ ತಿನ್ಬೋದು, ಖಾರ ತಿನ್ಬೋದು. ನಾನು ಒಬ್ಬ ಪೇಷಂಟ್ಗೆ ಎಲ್ಲ ಆಲ್ಮೋಸ್ಟ್ ಆಲ್ 99% ವಾಸಿಯಾಗಿದೆ. ಹೋಗಿ ಕುಡಿಯೋದು, ಡ್ಯಾನ್ಸ್ ಮಾಡೋದು ಎಲ್ಲ ಮಾಡ್ಕೊಂಬಂದ. ಯಾವಾಗಾದ್ರೆ ಆವಾಗ ನಿದ್ರೆ ಮಾಡೋದು. ಅವರು ಏನು ಕೆಲವ್ರಿಗೂ ಬೆಳಗಾಗೋದೇ ರಾತ್ರಿ 9 ಗಂಟೆನಿಂದ ಬೆಳಗ್ಗೆ 5 ಗಂಟೆವರೆಗೂ. ಆ ಟೈಮ್ನಲ್ಲಿ ನಿದ್ರೆ ಮಾಡಬೇಕು ಅಂತ ಹೇಳಿದ್ರು, ಇಲ್ಲ ಮತ್ತೆ ಬಂದಿದೆ ಅಂತ ಹೇಳಿ ಬಂದಿದ್ರೆ ನೀವು ನಾನೇನು ಮಾಡಲಿ ಅಂತ ಹೇಳಿದ್ರೆ, ಹಂಗಲ್ಲ ಸರ್, ನೀವು ಹೇಳಿದ್ರಲ್ಲ ವಾಸಿ ಆಗುತ್ತೆ. ಹೌದು, ವಾಸಿ ಆಗುತ್ತೆ. ಯಾವಾಗ ಕನಿಷ್ಠ ಪಕ್ಷ ನೀವು ವಾಸಿ ಆದಮೇಲೆ ನೆಮ್ಮದಿಯಾಗಿರ್ರಿ ಅಂತ ಹೇಳಿದರೆ, ಅವ್ರು ಗ್ಯಾಸ್ಟ್ರೋಸ್ಕೋಪಿ ಎಲ್ಲ ಮಾಡಿಕೊಂಡ್ರು, ಆದರೂ ಮತ್ತೆ ಬಂದಿದೆ ಅಂತ ಹೇಳಿದ್ದಾಗ ಮತ್ತೆ ಇದು ಫಸ್ಟ್ನಿಂದ ಮಾಡಬೇಕಾಗುತ್ತೆ. ಮತ್ತೆ ಗ್ಯಾಸ್ಟ್ರೋಸ್ಕೋಪಿ ತೊಗೊಂಬನ್ನಿ, ನಾನು ಮಾಡಿಕೊಡ್ತೀನಿ ಅಂಥೇಳಿ ಅವ್ರನ್ನ ಎಲ್ಲ ರೀತಿಯಲ್ಲಿನೂ ಮತ್ತೆ ರೆಡಿ ಮಾಡ್ತಾ ಇದ್ದೀವಿ. ಈಗ ಈ ಥರದ ವಿಚಾರಗಳಲ್ಲಿ ಈ ಹಿಪ್ನೋಥೆರಪಿ ಅನ್ನೋದು ಬಹಳ ಜಾಸ್ತಿ ಪ್ರಚಲಿತಕ್ಕೆ ಬರ್ತಾ ಇರುವಂತಹದ್ದು. ಸೊ ಹೇಗೆ ಈ ಹಿಪ್ನೋಥೆರಪಿ ವರ್ಕ್ ಆಗುತ್ತೆ ಅಂತ? ಹಿಪ್ನೋಥೆರಪಿ ಅಂತ ಹೇಳಿದ ತಕ್ಷಣ ನಾವು ವಶೀಕರಣ, ನಮ್ಮ ಕನ್ನಡದಲ್ಲಿ ವಶೀಕರಣ ಅಂತ ಹೇಳಿದರೆ ನಮ್ಮ ಒಳಗಡೆ ನಾವು ವಾಸ ಮಾಡುವಂಥದ್ದು. ಆ ವಾಸ ಮಾಡೋಕ್ಕಿಂತ ಮುಂಚೆನೇ ನಮ್ಮ ಥಾಟ್ ಪವರ್ನ ನಾವು ಕಡಿಮೆ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕಾಗಿದೆ, ಏನು ಬೇಕಾಗಿದೆ, ಇದನ್ನು ಮಾತ್ರ ಯೋಚನೆ ಮಾಡಿ ಅದ್ರ ಪ್ರಕಾರನೇ ತಗೊಂಡು ಹೋಗ್ತೀವಿ. ಇಂಥವು ಹಲವಾರು ಪದ್ಧತಿಗಳಿದೆ. ಆಕು ಪ್ರೆಷರ್ ಇರ್ಬೋದು, ಪ್ರತಿಯೊಂದು ಪದ್ಧತಿನ ನಾವು ಯಾರಿಗೆ ಏನು ಅಪ್ಲೈ ಆಗುತ್ತೆ, ಮುಂಚಿತವಾಗಿ ನಾವು ಮಾತಾಡ್ದಂಗೆ ಅವ್ರಿಗೆ ಬೇಕಾಗಿರುವಂಥ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಪ್ರಕಾರ ಅವ್ರ ನಲ್ಲಿ ಇರೋ ದೃಢ ವಿಶ್ವಾಸನ ವೃದ್ಧಿಗೊಳಿಸ್ಕೊಂಡ್ರೆ 100ಕ್ಕೆ 99 ಭಾಗ ಯಾವುದೇ ಔಷಧಿ ಬೇಕಾಗಿಲ್ಲ, ಯಾವುದೇ ಅಡ್ಡ ಪರಿಣಾಮಗಳು ನಮ್ದಲ್ಲ. ನಮ್ಮ ಆಸ್ತಿ ಆಗೋದೇನು, ನಮ್ಮಲ್ಲಿ ನಾವು ಇರೋವಂಥದ್ದು. ನಾವು ದೃಢವಾಗಿ ಆರೋಗ್ಯವಾಗಿ ಇರುವಂಥದ್ದು. ಆರೋಗ್ಯವೇ
ಆದರೆ ಈ ಇತ್ತೀಚೆಗೆ ಬರೀ ಈ ಹಿಪ್ನೋಥೆರಪಿ ಇದರಿಂದ ಆಚೆಗೆ ಹೀಲಿಂಗ್ಗಳಿಂದ ಆಚೆಗೆ ಸೊ ಅಂದರೆ ಹೊಸ ಹೊಸ ಏನು ಟೆಕ್ನಿಕ್ಗಳ ಮೂಲಕ ಆರೋಗ್ಯದ ಸಮಸ್ಯೆಗಳನ್ನು ಬದಲಾಯಿಸುವಂಥದ್ದು ಅಥವಾ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸುವಂತಹ ಪ್ರಕ್ರಿಯೆಗಳು ಜಾಸ್ತಿ ಆಗ್ತಾ ಇದೆ. ಇದೊಂದು ಇತ್ತೀಚಿನ ಟ್ರೆಂಡ್. ಯಾಕಂದರೆ ತುಂಬ ಜನರಿಗೊಂದು ಒಂದು ಪ್ರಚಲಿತದಲ್ಲಿ ಏನಿದೆ ಅಂತ ಕೇಳಿದ್ರೆ ಮೆಡಿಕಲ್ ಮಾಫಿಯಾ ರನ್ ಆಗ್ತಾ ಇದೆ. ಸೊ ಯಾವುದೇ ಕಾಯಿಲೆ ಕೊಟ್ಟರು ಅದಕ್ಕೆ ಸರಿಯಾಗಿರುವಂಥ ಮೆಡಿಸಿನ್ಸ್ಗಳು ಸಿಗೋದಿಲ್ಲ. ಇಂಥದ್ದೆಲ್ಲ ಆಗಿರೋ ಕಾರಣಕ್ಕೆ ಸೊ ಹೊಸ ರೀತಿಯ ಏನು ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸುವ ವಿಧಾನಗಳನ್ನು ಇತ್ತೀಚೆಗೊಂದು ಟ್ರೆಂಡ್ ಆಗಿ ತಗೊಳ್ತಾ ಇದ್ದಾರ ಜನ ಅಂತ. ಇದಕ್ಕೆ ಜನರಿಗೆ ಬೇಗ ಭರವಸೆ ಕೆಲವು ಸತಿ ನಾವು ಯಾರನ್ನು ವಿಮರ್ಶೆ ಮಾಡೋಕೆ ಹೋಗಬಾರ್ದು, ಇನ್ನೊಬ್ಬರನ್ನ ವಿಮರ್ಶೆ ಮಾಡೋ ಬದಲಾಗಿ ನಮ್ಮನ್ನ ಅಂತ ಹೇಳಿದ್ದಾಗಲೂ ಈಗ ಇಂಜಿನಿಯರು ಬೇಕಾದಷ್ಟು ಜನ ಬೇರೆ ಬೇರೆ ಫೀಲ್ಡ್ಗಳಿಂದ ಬಂದು ಟ್ರೀಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಅವ್ರಿಗೂ ಅನಾಟಮಿ ಗೊತ್ತಿರಲ್ಲ, ಫಿಸಿಯಾಲಜಿ ಗೊತ್ತಿರಲ್ಲ, ಪೆಥಾಲಜಿ ಅಂದರೆ ಏನು, ಮೆಡಿಸಿನ್ ಅಂದರೆ ಏನು, ಯಾವುದಕ್ಕೆ ಏನಾಗುತ್ತೆ, ಯಾವ ಅವಯವಗಳು ಎಲ್ಲಿದೆ, ಇದು ಏನೂ ಗೊತ್ತಿರಲ್ಲ. ಆ ಥೆರಪಿ ಈ ಥೆರಪಿ ಅದು ಏನು ಕಾಳುಗಳ ಥೆರಪಿ, ಕಲರ್ ಥೆರಪಿ, ಬೇಕಾದಷ್ಟು. ಪ್ರಪಂಚನೇ ಒಂದು ಅದ್ಭುತವಾದ ಕಲರ್. ನಾನು ನಿಜ ಹೇಳ್ತೀನಿ ಮೇಡಮ್, ನಾನು ತಿಂಗಳಿಗೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನಾನು ಮೆಡಿಟೇಷನ್ ಮಾಡ್ತಾ ಕೂತ್ಕೊಂಡಿದ್ದೀನಿ. ನಾನು ಯಾರಿಗೂ ಸಿಕ್ಕಲ್ಲ, ಮೊಬೈಲ್ ಆಫ್ ಮಾಡಿಕೊಂಡು ಟ್ರೆಕ್ಕಿಂಗ್ ಹೋಗ್ಬಿಡ್ತೀವಿ. ಯಾವುದೇ ದೂರದ ಊರಿಗೆ ಹೋಗ್ಬಿಡ್ತೀನಿ. ನಮ್ಮ ಮಿಸ್ಸಸ್ಗಾಗಲಿ ನನ್ನ ಅವ್ರಿಗಾಗಲಿ ಯಾರಿಗೂ ಸಿಕ್ಕಲ್ಲ. ಆಗ ಯಾಕೆ ಮಾಡ್ತೀವಿ ಅಂದರೆ ನಮ್ಮಲ್ಲಿ ನಾವು ದೃಢವಾಗಿರಬೇಕು. ನಾನು ದುಡಿತೀನಿ, ನಮ್ಮವ್ರಿಗೋಸ್ಕರ ದುಡಿತೀವಿ, ನಮಗೋಸ್ಕರ ದುಡಿತೀವಿ. ಲೆಟ್ ಅಸ್ ಎಂಜಾಯ್ ಫಾರ್ ಅವರ್ ಸೆಲ್ಫ್. ಪ್ರಕೃತಿನಲ್ಲಿ ಈ ಪಂಚಭೂತಗಳಲ್ಲಿ ಮುಖ್ಯವಾಗಿ ನಮ್ಮ ಕಣ್ಣುಗಳು ಹಸಿರು ಕಣ್ಣು ನೋಡಿದ್ದಾಗ ನಿಮ್ಗೆ ಗೊತ್ತಿರುತ್ತೆ, ನಿಮ್ಮ ಕುಂದಾಪುರನಲ್ಲಿ ಬೇಕಾದಷ್ಟು ಹಸಿರು ಸಿಕ್ಕುತ್ತೆ. ನಮ್ಮ ಬೆಂಗಳೂರಿನಲ್ಲಿ ಕಾಡುಗಳು ಬಿಟ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಬಿಟ್ಟು ಹಸಿರು ಸಿಕ್ಕೋದು ತುಂಬ ಕಷ್ಟ ಆಗುತ್ತೆ. ಆ ಹಸಿರು ಇರುವಂಥದ್ದು ಮತ್ತು ನಮ್ಮ ಸ್ಪರ್ಶ, ಟೆಕ್ಟೈಲ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ, ಅಂದರೆ ಸ್ಪರ್ಶ ಜ್ಞಾನದಿಂದ ಮಾಡುವಂಥದ್ದು. ನಾವು ಅದನ್ನು ಸಂತೋಷವಾಗಿ ಆ ಶಬ್ದಗಳು, ಪ್ರಕೃತಿನಲ್ಲಿ ಬರುವಂಥ ಶಬ್ದಗಳು, ಓಂಕಾರ ಇರ್ಬೋದು, ಎಲ್ಲ ರೀತಿಯಲ್ಲಿ ಶಬ್ದಗಳಿದೆ. ನಮ್ಮ ಟೇಸ್ಟಿಂಗ್, ನನ್ನ ಇಡೀ ಶರೀರನ ಸಮರ್ಪಣಾ ಭಾವದಿಂದ ಇಟ್ಕೊಂಡು ಸಂತೋಷ ಪಡ್ತೀನಿ ನಾನು. ಎಸ್ಪೆಷಲಿ ಈ ಟ್ರೆಕ್ಕಿಂಗ್ಗಳಲ್ಲಿ ಉಸಿರಾಟ ಹೆಂಗಾಗುತ್ತೆ ಅಂತ ಹೇಳಿದ್ರೆ ನಿಲ್ಲಲ್ಲ ಮಧ್ಯದಲ್ಲಿ. ಉದಾಹರಣೆಗೆ ನಾನು ಹೇಳೋದೇನಂತ ಹೇಳಿದ್ರೆ, ತಿರುಪತಿ ನಾನು 350 ಮೆಟ್ಲನ್ನ ಒಂದೂವರೆ ಅವರ್ನಲ್ಲಿ ನಾನು ಧಾರಾಳವಾಗಿ ಹತ್ತೀನಿ. ಐ ಆಮ್ 62 years old, ನಾಟ್ ಬೈ ಕ್ರಾನಲಾಜಿಕಲ್ ಏಜ್. ಬಯಲಾಜಿಕಲ್ ಏಜ್ ಬಂದು ನಾನು ಯಂಗ್ ಎನರ್ಜೆಟಿಕ್ ಅಂತ ಹೇಳ್ತೀವಿ. ಏನಂತ ಹೇಳಿದ್ರೆ ಡಿಫ್ರೆನ್ಸ್, ಕ್ರಾನಲಾಜಿಕಲ್ ಬಯಲಾಜಿಕಲ್ ಏಜಸ್ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ನೀವು ಪ್ರತಿನಿತ್ಯ ನಮ್ಮ ಶರೀರದಲ್ಲಿ ಹೊಸ ಉತ್ಪಾದನೆಗಳು ಬರ್ತಾ ಇದೆ, ಹೊಸದಾಗಿ ಕಣಗಳು ಉದ್ಭವ ಆಗ್ತಾ ಇದೆ. ಆ ಉದ್ಭವವನ್ನು ನಾವು ಸಾಯಿಸ್ಕೋಬಾರ್ದು. ನನಗೆ ಇಷ್ಟು ವಯಸ್ಸಾಗಿದೆ, ಅಯ್ಯೋ ಆಗೋಗಿದೆ, ಮೊಣಕಾಲು ನೋವು ಯಾವಾಗ ಬರುತ್ತೆ? ನೀವು ಸರಿಯಾಗಿ ಕೆಲಸ ಮಾಡಲ್ಲ. ಸರಿಯಾಗಿ ಕೆಲಸ ಮಾಡ್ದಂಗಿರುವಾಗ ನಿಮ್ಗೆ ಮೊಣಕಾಲು ನೋವು ಬರುತ್ತೆ. ಇಲ್ಲ ಓವರ್ ಸ್ಟ್ರೈನ್ ಮಾಡ್ತೀರಾ. ಯಾವುದೇ ಆಗಲಿ ಅತಿಯಾಗಿ ಉಪಯೋಗಿಸಬಾರ್ದು, ಕಡಿಮೆ ಉಪಯೋಗಿಸಬಾರ್ದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು. ನಾನು ಅದಕ್ಕೆ ಹೇಳ್ತೀನಿ ಏನಂತೇಳಿ, ಎಕ್ಸಸೈಸ್ ಜಾಸ್ತಿ ಮಾಡಬೇಡಿ. ಒಂದು 60 ಸೆಕೆಂಡು ಕಾಲೆತ್ತಿ, 60 ಸೆಕೆಂಡ್ ಕಾಲು ಹಂಗೆ ಇರಲಿ, ಮತ್ತೆ 60 ಸೆಕೆಂಡ್ ನಿಧಾನವಾಗಿ ಇಳಿಸಿ. ನಿಮ್ಗೆ ಬೇಕಾಗಿರೋ ಎಕ್ಸಸೈಸ್ ಎಲ್ಲ ಅದರಲ್ಲಿದೆ. ಒಂದೊಂದು ಕಾಲಿನಲ್ಲಿ ಒಂದೊಂದು ಟೈಮು, ಎಡಗಾಲು ಬಲಗಾಲಿನಲ್ಲಿ. ಇದು ನಿಮ್ಗೆ ಎಷ್ಟಾಗುತ್ತೆ? 3 ನಿಮಿಷ. ಒಂದು ಕನಿಷ್ಠ ಪಕ್ಷ ಒಂದು 3 ಸತಿ ಮಾಡಿ. ತುಂಬ ಸುಲಭವಾದದ್ದು. ಈ ಕಾಲಿನಲ್ಲಿ 3 ಸತಿ, ಈ ಕಾಲಿನಲ್ಲಿ 3 ಸತಿ, 99 ನಿಮಿಷ. 99 ನಿಮಿಷ, 9 27 ನಿಮಿಷ, ಒಂದು ಅರ್ಧ ಅವರು ಸಾಕು. ಎಲ್ಲ ರೀತಿಯಲ್ಲಿ ಎಕ್ಸಸೈಸ್ ಆಗುತ್ತೆ. ಕಣ್ಮುಚ್ಚಿ ನಿಮ್ಮ ಶರೀರನ ಗಮನ ಕೊಡಿ. ಎಡಗಾಲ ಎತ್ತುವಾಗ ಎಡಗಡೆ ಗಮನ ಕೊಡಿ, ಬಲಗಡೆ ಎತ್ತುವಾಗ ಬಲಗಡೆ ಗಮನ ಕೊಡಿ. ನಾನು ಮೊನ್ನೆ ನ್ಯೂರೋ ಸೈನ್ಸ್ ಆ್ಯಂಡ್ ಬ್ರೈನ್ ಮ್ಯಾಪಿಂಗ್ ಹೋಗಿದ್ದೀನಿ ಮೇಡಮ್. ಪವರ್ ಆಫ್ ಸಬ್ ಕಾನ್ಸಿಯಸ್ ಮೈಂಡ್, ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ಮ್ಯಾನಿಫೆಸ್ಟೇಷನ್, ಇದೆಲ್ಲ ಹೇಳ್ತಾರೆ. ನಮ್ಮ ಮೆದುಳು ಒಂದು ಭಾಗದಲ್ಲಲ್ಲ, ಎಲ್ಲ ಭಾಗದಲ್ಲಿನೂ ನಮ್ಮ ಮೆದುಳು ಕೆಲಸ ಮಾಡುತ್ತೆ. ನ್ಯೂರೋ ಸೈನ್ಸ್ ಪ್ರಕಾರ, ರಿಸರ್ಚ್ ಪ್ರಕಾರ ಸಂಪೂರ್ಣವಾಗಿ ನಮ್ಮ ಮೆದುಳನ್ನು ಉಪಯೋಗಿಸ್ಕೊಂಡದ್ದು ಹೇಗೆ ಅಂತ ಹೇಳಿದ್ದಾಗ, ಓನ್ಲಿ ಒನ್ ಥಿಂಗ್ ಈಸ್ ಅವರ್ ರೆಸ್ಪಿರೇಷನ್. ರೆಸ್ಪಿರೇಷನ್ ಬಗ್ಗೆ ನಮ್ಮ ದೇಶದವರು ಅಧ್ಯಯನ ಮಾಡಿದಷ್ಟು ಬೇರೆಯವರು ಯಾರೂ ಮಾಡಿಲ್ಲ. ಸ್ವಾಮಿ ಚರಕ ಅಂತೇಳಿ ಈಸ್ ಎ ವಿಲಿಯಂ, ಬೈ ನೇಮ್ ವಿಲಿಯಂ, ಅವರು ನಮ್ಮ ಭಾರತ ದೇಶಕ್ಕೆ ಬಂದು ಅದನ್ನು ಬರೆದಿದ್ದಾರೆ. ಆರ್ಟ್ ಆಫ್ ಬ್ರೀತಿಂಗ್ ಅಂತ. ಈ ರೀತಿ ಬೇಕಾದಷ್ಟು ಪುಸ್ತಕಗಳಿದೆ. ನಮ್ಮ BKS ಅಂಗಾರ್ ಅವ್ರು ಬರೆದಿರೋಂಥ ಪ್ರಾಣಾಯಾಮ ದೀಪಿಕಾ ಅಂತೇಳಿ, ಇಂಥವು ಕನಿಷ್ಠ ಪಕ್ಷ ನನ್ನ ಹತ್ರ ಒಂದು 100 ಬುಕ್ಸ್ ಇದೆ ಒಂದು ಸಬ್ಜೆಕ್ಟ್ ಬಗ್ಗೆ. ಈ ರೀತಿ ನೀವು ಅಧ್ಯಯನ ಮಾಡಿರಿ.
ನಾವು ಟ್ರೀಟ್ಮೆಂಟ್ಗಳು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬದಲಾಗಿ ಫಸ್ಟ್ ಬಂದು ನೀವು ಅದ್ರ ಬಗ್ಗೆ ಅಧ್ಯಯನ ಮಾಡಿ. ಪ್ರಾಣಿಕ್ ಹೀಲಿಂಗ್, ರೇಖಿ ಇವನ್ನ ತುಂಬ ಅಧ್ವಾನ ಮಾಡ್ತಾ ಇದ್ದಾರೆ. ಪ್ರಾಣಿಕ್ ಹೀಲಿಂಗ್ ಅಂತ ಹೇಳಿದ್ರೆ ನಿಮ್ಮಲ್ಲಿ ಆ ಶಕ್ತಿ ಇರಬೇಕು. ನಿಮ್ಮ ಪ್ರತಿ ಕಣದಲ್ಲಿ ಮೈಟೋಕಾಂಡ್ರಿಯಾ ಅನ್ನೋದು ಒಂದಿದೆ. ಆ ಮೈಟೋಕಾಂಡ್ರಿಯನ್ನ ಆ್ಯಕ್ಟಿವೇಶನ್ ಮಾಡ್ಕೊಂಡ್ರಿ ನಿಮ್ಮ ಪ್ರಾಣಿಕ್ ಹೀಲಿಂಗ್ ಮಾಡ್ಬೋದು, ಕಲಿಬೋದು, ಆ ಪ್ರಾಕ್ಟೀಸ್ ಮಾಡ್ಬೋದು. ಆದರೆ ಅಧ್ಯಯನ ಮಾಡ್ದಂಗೆ ಏನು ಮಾಡೋಕೆ ಹೋಗಬೇಡಿ ದಯವಿಟ್ಟು. ಇತ್ತೀಚಿನ ದಿನಗಳಲ್ಲಿ ಅದು ಮೊನ್ನೆ ನೋಡಿದ್ದೀನಿ, ಒಬ್ಬ ಸೀರಿಯಲ್ ಆ್ಯಕ್ಟ್ರು, ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ, ಕೊಡ್ರಿ. ಆದರೆ ನಾನು ಕೇಳ್ಕೊಂಡೋದೊಂದೇನೆ, ಮನುಷ್ಯನ ಮೇಲೆ ಪ್ರಯೋಗಗಳು ಮಾಡಬೇಡಿ. ನಿಮ್ಮ ಮೇಲೆ ಪ್ರಯೋಗ ಮಾಡಿಕೊಂಡ್ರಿ, ನಿಮ್ಮ ಮನೆಯವ್ರ ಮೇಲೆ ಪ್ರಯೋಗ ಮಾಡಿರಿ. ಎಲ್ಲ ಉದ್ಭವನೂ ನಿಮ್ಮಲ್ಲೇ ಇದೆ. ನೀವು ಅತ್ಯಂತ ಅದ್ಭುತವಾದ ಈ ಶಕ್ತಿ. ದೇವರು ಅಹಂ ಬ್ರಹ್ಮಾಸ್ಮಿ, ನನ್ನಲ್ಲಿ ದೇವರಿದ್ದಾರೆ. ತತ್ವಮಸಿ, ನನ್ನ ಎದುರುಗಡೆ ಅವ್ರು ದೇವರಿದ್ದಾರೆ. ನಾನು ಆ ದೇವ್ರ ದ್ರೋಹ ಮಾಡೋದು ಬೇಡ. ಅವ್ರನ್ನ ದ್ರೋಹ ಮಾಡಿದ್ರೆ ನನಗೆ ಆಗುತ್ತೆ. ಅದು ಒಂದಿನ ಇಲ್ಲ ಒಂದಿನ ಕರ್ಮ ಅನ್ನೋದು ನಮ್ಮ ಜೊತೆನಲ್ಲಿ ಇದೆ. ಅದು ಇದು ಅಂತ ಹೇಳಿದ್ರು ಹೇಳಿಲ್ಲ ಅಂತ ಹೇಳಿದ್ರು ನೀವೇ ಅನುಭವಿಸ್ತಾ ಇದ್ದೀರಾ, ಎಲ್ಲೋ ಹೋಗ್ತಾ ಇಲ್ಲ. ಆ ಆತ್ಮನ್ಯೂನ್ಯತೆ, ನೆಗೆಟಿವ್ ಎನರ್ಜಿ ನಿಮ್ಮಲ್ಲಿದೆ. ನೀವೇನಾಗುತ್ತೆ, ಈಗ ನಾನು ನಿಮ್ಗೆ ಮೋಸ ಮಾಡಿದ್ದೀನಿ, ಅಯ್ಯೋ ನಾನು ಮೋಸ ಮಾಡಿದ್ದೀನಿ, ಅಯ್ಯೋ ನಾನು ಮೋಸ ಮಾಡಿದ್ದೀನಿ ಅಂತ ನನ್ನ ಇಡೀ ಶರೀರ ಕುಗ್ಗುತ್ತೆ. ಈಗ ನಮ್ಮ ಸ್ಟವ್ ಮೇಲೆ ಪಾತ್ರೆ ಇಟ್ಟರೆ ಏನಾಗುತ್ತೆ, ಬಿಸಿ ಆಗುತ್ತೆ. ಅಷ್ಟೇ, ಇದು ಮನಸ್ಸು ಮಾನಸಿಕ ಹಿಂಸೆ ಆಗುತ್ತೆ. ಮಾನಸಿಕ ಹಿಂಸೆನಿಂದ ರೋಗಗಳು ಬರ್ತಾ ಇದೆ, ಬೇರೆ ಇನ್ನೇನಿಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ಮೋಸ, ತಳುಕು, ಬೆಳಕು ಎಲ್ಲನೂ ನಾವು ನೋಡ್ತಾ ಇದ್ವಿ. ದಯವಿಟ್ಟು ನನ್ನ ಸಹೋದರಿ ಮಣ್ಣು ಕೇರ್ಕೊಂಡೋದು, ನಿಮ್ಗೆ ಮೋಸ ಮಾಡ್ಕೋಬೇಡಿ, ಬೇರೆಯವ್ರಿಗೆ ಮೋಸ ಮಾಡಬೇಡಿ. ನೆಮ್ಮದಿಯಾಗಿರೋದು, ಆನಂದವಾಗಿರೋದು, ಖುಷಿಯಾಗಿದ್ದಾಗ ಫೀಲ್ ಹ್ಯಾಪಿ ಕೆಮಿಕಲ್ಸ್ ಅಂತೇಳಿ ನಮ್ಮಲ್ಲಿ ಡೋಪಮೈನ್, ಅಡ್ರಿಲಿನ್, ನಾರ್ ಅಡ್ರಿಲಿನ್, ಎಪಿಡ್ರಿನ್ ಎಲ್ಲನೂ ಇದೆ. ಎಲ್ಲೋ ಬೇರೆ ಕಡೆ ನೀವು ದುಡ್ಡು ಕೊಟ್ಟು ತಗೋಬೇಕಾಗಿಲ್ಲ. ಸ್ಟಿರಾಯ್ಡ್ಸ್ ನಿಮ್ಮಲ್ಲಿ ರೆಡಿ ಆಗುತ್ತೆ. ಜಾಸ್ತಿ ನೋವಾಗಿದ್ದಾಗ ಕೊಡೋದು ಡೆಕ್ಸಾಮಿಥಾಸೋನ್. ಅದನ್ನು ಜೊತೆಯಲ್ಲಿ ಈ ಆಹಾರ, ಈ ಕೋಳಿ 48 ದಿನದಲ್ಲಿ 0 to 3 kgs ಹೆಂಗೆ ಬರುತ್ತೆ? ಓನ್ಲಿ ಬಿಕಾಸ್ ಆಫ್ ಡೆಕ್ಸಾಮಿಥಾಸೋನ್. ಇದ್ರ ಬಗ್ಗೆ ಕೇಳಬೇಕು ಅಂತ ಅನ್ಕೊಳ್ತಾ ಇದ್ದೆ. ತೀರಾ ಇತ್ತೀಚೆಗೆ ಅಂದ್ರೆ ಈಗ ನೀವು ಆಗ್ಲೇ ವೆಜಿಟೇರಿಯನ್ ಮತ್ತೆ ನಾನ್ ವೆಜಿಟೇರಿಯನ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರೆ, ಮಾಂಸಾಹಾರ ಅಂದ್ರೆ ಇತ್ತೀಚೆಗೆ ಅದು ವ್ಯತಿರಿಕ್ತವಾಗಿ ಪರಿಣಾಮ ಬೀರ್ತಾ ಇರೋದು, ಮನುಷ್ಯನ ದೇಹ ಆರೋಗ್ಯದ ಮೇಲೆ ಮಾಂಸಾಹಾರ ಪರಿಣಾಮ ಬೀರ್ತಾ ಇರೋದೇ ಈ ರೀತಿಯ ಅಂದ್ರೆ ಬೇಗ ಏನು ಚಿಕನ್ಗಳನ್ನ 48 ದಿನದಲ್ಲಿ ಬೆಳೆಸಿ ಅದರ ವೆಯ್ಟ್ ಅನ್ನ ಜಾಸ್ತಿ ಮಾಡ್ತಾ ಇರುವಂತ, ಸ್ಟಿರಾಯ್ಡ್ ಗಳನ್ನ ಕೊಟ್ಟು ಜಾಸ್ತಿ ಮಾಡ್ತಾ ಇರುವಂತ ಈ ಪದ್ಧತಿಯ ಕಾರಣಕ್ಕೆ ಇದು ಹೀಗಾಗ್ತಾ ಇದೆಯಾ ಹೇಗೆ ಅಂತ? ಮೇಡಮ್, ಅದು ಕೋಳಿ, ಕುರಿ ಎಲ್ಲದರಲ್ಲಿನೂ ಇದಾಗ್ತಾ ಇದೆ. ನಾನು ಒಂದು ಕೋಳಿ ಅನ್ನೋದಲ್ಲ, ಜೊತೆಲಿ ನಮ್ಮ ಈ ಬೆಳೆಗಳಲ್ಲಿನೂ ಕೆಮಿಕಲ್ಸ್ ಹಾಕಿ ಮಾಡ್ತಾರೆ. ಅದು ನಾನು ಕೇಳೋದೇನಂತ ಹೇಳಿದ್ರೆ, ನೀವು ಬೇಳೆ ತಿಂತೀರಾ ಕೆಮಿಕಲ್, ಅಕ್ಕಿ ತಿಂತೀರಾ ಕೆಮಿಕಲ್, ತರಕಾರಿ ತಿಂತೀರಾ ಕೆಮಿಕಲ್, ಮಾಂಸ ತಿಂತೀರಾ ಕೆಮಿಕಲ್. ಇದು ಯಾಕೆ ಬೇಕಾಗಿದೆ? ಹಂಗಂತೇಳಿ ತಿಂದಂಗೆ ಇರೋಕ್ಕಾಗುತ್ತಾ? ತಿನ್ನಂಗೆ ಬಿಟ್ಬಿಡೋಣ? ಇಲ್ಲ, ಅದು ಅಸಾಧ್ಯ. ಏನು ತಿನ್ನಬೇಕು, ಏನು ತಿನ್ನಬಾರದು, ಯಾವಾಗ ತಿನ್ನಬೇಕು, ಯಾವಾಗ ತಿನ್ನಬಾರದು. ನಾವು ತಿಂತಾ ಇರೋ ಆಹಾರದಲ್ಲಿ 25% ಮಾತ್ರ ಬೇಕಾಗಿದೆ. ಮಿಕ್ಕಿರೋ 75% ನಮ್ಗೆ ಬೇಡದಿರೋದು. ತುಂಬ ಶರೀರ ಉಬ್ಬುಕಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ತಿಂದು ಉಬ್ಬುಕಾಯ ಆಗ್ತಾ ಇದೆ. ಇತಿಯಾಗಿ ಮಿತಿಯಾಗಿ ಇದ್ದಾಗ ನಮ್ಮಲ್ಲಿ ನಮ್ಮ ಆಹಾರ ಪದ್ಧತಿ ಏನಂತ ಹೇಳಿದ್ರೆ ಹಿತಬುಕ್, ಮಿತಬುಕ್, ಸುತಬುಕ್, ಋತುಬುಕ್ ಅಂತೇಳಿ, ಮಿತವಾಗಿ ಋತುಕು ತಗ್ಗಂಗೆ ಆಹಾರನ ನಿಮ್ಮ ಹಸುವಾಗಿದ್ದಾಗ ಮಾತ್ರ ತಿನ್ನಿ ಅಂತೇಳಿ ನಮ್ಮ ಶಾಸ್ತ್ರಗಳಲ್ಲಿರೋದು. ಅದನ್ನು ನಾವು ಆಚರಣೆದಲ್ಲಿದೆಯಾ? ಪಠಣದಲ್ಲಿದೆ, ಆದರೆ ಆಚರಣೆದಲ್ಲಿಲ್ಲ. ಅಧ್ಯಯನ ತಪ್ಪಲ್ಲ, ಸ್ಟಡಿ ಮಾಡಿ ಓದಿ, ಆದರೆ ಆಚರಣೆಯನ್ನು ಸ್ವಲ್ಪ ನಿಮ್ಮ ಮಾನಸಿಕ ದೃಢತೆ ಜೊತೆಯಲ್ಲಿ ಇಟ್ಕೊಂಡ್ರಿ. ಈಗ ಮುಂಚಿನ ಜೀವನ ಶೈಲಿಗೂ ಇವತ್ತಿನ ಜೀವನ ಶೈಲಿಗೂ ಎಷ್ಟು ಪರಿವರ್ತನೆ ಆಗಿದೆ? ಯಾವ್ಯಾವ ಕಾರಣಕ್ಕೆ ಈ ರೀತಿಯ ಹೊಸ ಹೊಸ ಆರೋಗ್ಯ ಸಮಸ್ಯೆಗಳು ಸೃಷ್ಟಿಯಾಗ್ತಿದೆ? ಮುಂಚೆ ಒಂದು ಸಿಸ್ಟಮ್ಯಾಟಿಕ್ ಜೀವನ ಶೈಲಿನ ಎಲ್ಲರೂ ಅನುಸರಿಸ್ತಾ ಇದ್ರು, ಪ್ರತಿನಿತ್ಯದ ಒಂದು ದಿನಚರಿ ಅವ್ರಿಗೆ ಬೇರೆನೇ ಇರ್ತಾ ಇತ್ತು. ಈಗ ಅಂಥ ದಿನಚರಿಗಳನ್ನು ಫಾಲೋ ಮಾಡೋದಕ್ಕಾಗ್ತಾ ಇಲ್ಲ. ಈ ಕಾರಣಕ್ಕೆ ಹೊಸ ಹೊಸ ಕಾಯಿಲೆಗಳು ಸೃಷ್ಟಿ ಆಗ್ತಾ ಇದೆ ಅಂತ ಹೇಳಿದ್ರಿ. ಸೊ ಯಾವ ರೀತಿಯ ವ್ಯತ್ಯಾಸಗಳು ಆಗಿರೋ ಕಾರಣಕ್ಕೆ ಈ ರೀತಿ ಸಮಸ್ಯೆ ಆಗ್ತಿದೆ ಅಂತ? ಮುಖ್ಯವಾಗಿ ಈಗ ನಮ್ಮ ಹಳ್ಳಿ ಜೀವನ ಅಸಾಧ್ಯ ಆಗೋಗಿದೆ. ಹಳ್ಳಿ ಜೀವನಗಳಲ್ಲಿ ನಾವು ಏನು ಮಾಡಬೇಕಾಗಿದೆ ಅಂತ ಹೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮುಂಚೆ ನಮ್ಮ ನೆಂಟರು, ನಮ್ಮ ಸುತ್ತಮುತ್ತ ನಮ್ಮ ಅಜ್ಜಿ, ತಾತ, ಪ್ರತಿಯೊಬ್ಬರು ಇರೋರು ಏನೇ ಸಣ್ಣ ನೋವಾದ್ರೂ ಎಲ್ಲರೂ ಹಂಚ್ಕೊಂಡವರು. ಇವತ್ತು ಹಂಚ್ಕೊಂಡೋದಕ್ಕೆ ಯಾರಿದ್ದಾರೆ? ಇವತ್ತು ನಿಮ್ಮ ಕುಂದಾಪುರದಿಂದ ಬೆಂಗಳೂರಿಗೆ ಬಂದಿದ್ದೀರಾ, ಬೆಂಗಳೂರಿನಲ್ಲಿ ಏನಾದರೂ ನೋವಾಗಿದ್ದ ತಕ್ಷಣ ನಿಮ್ಮ ಅಮ್ಮನಿಗೆ ಫೋನ್ ಮಾಡಿದ್ರು ಏನು ಹೇಳ್ತಾರೆ? ಹೌದಾ ಮಗಳೇ ಅಂತ ಹೇಳ್ತಾರೆ. ಅದಕ್ಕೆ ಮೇಲ್ಪಟ್ಟು ಏನು ಹೇಳೋಕ್ಕಾಗಲ್ಲ ಅವರು.
ಆ ನೋವು ಅವಾಗ ಹಂಚ್ಕೊಳ್ತಾ ಇದ್ರು, ಹತ್ರಕ್ಕೆ ಬರ್ತಾ ಇದ್ರು. ಹಂಗಲ್ಲ ಇದಲ್ಲಮ್ಮ, ಹಿಂಗೆ ಅದಲ್ಲಮ್ಮ, ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಇರೋರು. ಈಗ ಅದು ಕುಟುಂಬ ವ್ಯವಸ್ಥೆನೇ ಹೋಗಿದೆ. ಎರಡನೇದು ಮುಖ್ಯವಾಗಿ ಏನಂತ ಹೇಳಿದ್ರೆ, ಈ ಲವ್ ಮ್ಯಾರೇಜ್ಗಳಲ್ಲಿ ಏನಾಗಿದೆ, ಒಂದು ಸಣ್ಣ ಡಿಸ್ಪ್ಯೂಟ್ ಬಂದ್ರೂ ಇಬ್ಬರು ರೆಡಿ ಕೋರ್ಟ್ಗೆ ಹೋಗೋದಕ್ಕೆ. ಆ ಕಡೆ ದೊಡ್ಡವ್ರು ಹೇಳಲ್ಲ, ಈ ಕಡೆ ದೊಡ್ಡವ್ರು ಹೇಳಲ್ಲ, ಫ್ರೆಂಡ್ಸ್ ಹೇಳಲ್ಲ, ಯಾರೂ ಇಲ್ಲ. ನಾನು ಪ್ರತಿನಿತ್ಯ ಡೈವರ್ಸ್ ಕೇಸ್ ಬರ್ತಾನೆ ಇರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಅವ್ರಿಗೆ ತಾಳ್ಮೆ ಇಲ್ಲ. ಜೊತೆಯಲ್ಲಿ ದುಡ್ಡು ನಾನು ಹೆಂಡತಿಗೆ ಕೊಟ್ಟರೆ ಮತ್ತೆ ಕೊಡ್ತಾರೋ ಕೊಡಲ್ವೋ, ಗಂಡನಿಗೆ ಕೊಟ್ಟರೆ ಕೊಡ್ತಾರೋ ಕೊಡಲ್ವೋ. ನನ್ನ ದುಡ್ಡು ನಾನು ಇಟ್ಕೊಳ್ತೀನಿ, ನಿಮ್ಮ ದುಡ್ಡು ನೀವು ಇಟ್ಕೊಂಡ್ರಿ, ನನ್ನ ರೆಂಟ್ ನಾನು ಕಟ್ತೀನಿ, ನಿಮ್ಮ ರೆಂಟ್ ನೀವು ಕಟ್ಟ್ರಿ, ಈ ರೀತಿ ಆಗೋಗ್ತಾ ಇದೆ. ನಾನು ಕೋರಮಂಗಲದಿಂದ ಇಬ್ಬರು ಗಂಡ ಹೆಂಡತಿ ಅಂತ ಹೇಳಿ ಬಂದಿದ್ರು. ಗಂಡ ಹೆಂಡತಿ ಸರಿ, ಎಷ್ಟು ವರ್ಷ ನಿಂದಿದ್ರ ಅಂತ ಹೇಳಿದ್ರೆ, ವಿ ಆರ್ ಲಿವಿಂಗ್ ಟುಗೆದರ್ ಲಾಸ್ಟ್ 15 years. ಹೇಗೆ ನಿಮ್ಮ ಸಂಸಾರ ಅಂತ ಹೇಳಿದ್ರೆ, ನನ್ನ ರೆಂಟ್ ನಾನು ಕಟ್ತೀನಿ, ನನ್ನ ಎಲೆಕ್ಟ್ರಿಸಿಟಿ ಬಿಲ್ ನಾನು ಕಟ್ತೀನಿ, ನನ್ನ ವಾಟರ್ ಬಿಲ್ ನಾನು ಕಟ್ತೀನಿ, ನಂದು ಅಂತ ಹೇಳಿದ್ರೆ, ನೀವು ಮಗ ಯಾರ್ರೀ, ಮಗ ಇದ್ದಾನೆ, ಮಗ ಯಾರ್ರೀ ಅಂತ ಹೇಳಿದರೆ ಅವನಿಗೂ ಇಬ್ಬರು ಶೇರ್ ಮಾಡ್ಕೊಳ್ತೀವಿ. ಇದು ಏನ್ರಿ ನೀವು, ನನಗೆ ಅರ್ಥ ಆಗಿಲ್ಲ. ಶೇರಿಂಗ್ ಅಂದರೆ ಏನು? ಶೇರಿಂಗ್ ಅಂದರೆ ಏನು? ನಿಮ್ಮ ಇಬ್ಬರು ಒಟ್ಟಿಗೆ ಇದ್ದೀರಾ, ಇಬ್ಬರು ಒಟ್ಟಿಗೆ ಇದ್ದಾಗ ಒಟ್ಟಿಗೆ ಇರಬೇಕು, ಅಷ್ಟು ಬಿಟ್ಟು ನನ್ನ ದುಡ್ಡು ನಾನು ಕಟ್ತೀನಿ ಅಂತ ಹೇಳಿದರೆ ಅರ್ಥ ಇಲ್ಲ. ಫಸ್ಟದ್ದು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ, ನಮ್ಮ ಬ್ರಿಟಿಷ್ ಹೋಗಿರೋವಂಥ ಒಂದು ರೂಲ್ನ ತೆಗೆದುಬಿಡಿ, ಕುಟುಂಬ ಅಂತ ಹೇಳಿ ಮಾಡಿರಿ. ಫ್ಯಾಮಿಲಿ ಅಂತ ಹೇಳಿದಾಗ ಮಾತ್ರ ನಿಮ್ಗೆ ಅದು ಸಾಧ್ಯ ಆಗುತ್ತೆ, ಬಾಂಡಿಂಗ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಯು ಆರ್ ಲಿವಿಂಗ್ ಆನ್ ಯುವರ್ ಓನ್ ವರ್ಲ್ಡ್. ನಿಮ್ಮ ಪ್ರಪಂಚದಲ್ಲಿ ನೀವು ಮಾಡೋವಾಗ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್, ನೀವು ಇನ್ನೇನು ಅಲ್ಲಿ ತಗೊಂಡೋಗಾಗುತ್ತೆ, ನೆಮ್ಮದಿ ಇಲ್ಲ. ಯಾಕಂತ ಹೇಳಿದ್ರೆ ಅವನೆಲ್ಲಿ ದುಡ್ಡು ಕದ್ದಿದ್ದಾನೋ, ಇವಳೆಲ್ಲಿ ದುಡ್ಡು ಇವಳು ಮಾತಾಡೋನು ಗಂಡ ಹೆಂಡತಿ ಅನ್ನೋದು ಭಾವನೆಗಳಿಲ್ಲ. ಆ ಭಾವನೆಗಳು ಇಲ್ದಿರೋವಾಗ ಏನಾಗುತ್ತೆ, ಯದ್ಭಾವಂ ತದ್ಭವತಿ ಅಂತೇಳಿ ನಮ್ಮ ಶಾಸ್ತ್ರಗಳಲ್ಲಿ ಇದೆ ಅಂತೇಳಿ ಫಸ್ಟ್ನಿಂದ ನಾವು ಹೇಳ್ಕೊಂಡೇ ಬಂದಿದ್ದೀವಿ. ಈಗಲೂ ಇದೇ ತತ್ವ ಆಗಿರೋದರಿಂದ ಈ ಮಾನಸಿಕ ಅಸಮತೋಲನ, ಅಸಮರ್ಥತೆ ಸಾಮಾನ್ಯವಾಗಿ ನಮ್ಮನ್ನು ರೂಲ್ ಮಾಡ್ತಾ ಇದೆ. ಆಗಿರೋದ್ರಿಂದಾನೇ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಕಾರ್ನರ್ನಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಕ್ಲಿನಿಕ್ಗಳಿಲ್ಲ. ಈಗ ಏನಿದ್ರು ಪ್ರಿಂಟೌಟ್ ತಗೋ ಬಾ ಅಷ್ಟೇ, ಪ್ರಿಂಟೌಟ್ ತಗೊಂಡು ಓದ್ತಾರೆ, ನನ್ನಲ್ಲಿ ಇದಿದೆ, ನಾನು ಏನು ಮಾಡ್ಬೋದು. ಅವರು ದೇ ಆರ್ ನಾಟ್ ಆಸ್ಕಿಂಗ್ ಅಡ್ವೈಸ್, ದೇ ಆರ್ ಡಿಕ್ಟೇಟಿಂಗ್ ದೇರ್ ನಾಲೆಡ್ಜ್. ಫಸ್ಟ್ ನಾನು ಹೇಳೋದೇನಂತ ಹೇಳಿದ್ರೆ, ಫಸ್ಟ್ ನಿಮ್ಮ ಗೂಗಲ್ ಬಾಬಾ ಹಿಸ್ಟ್ರಿ ತೆಗೆದುಬಿಡಿ, ನಿಮ್ಮ ಸಮಸ್ಯೆಗಳೇನಿದೆ ಹೇಳಿ. ನಿಮ್ಮ ಲೇಬಲ್ಸ್ ಎಲ್ಲ ಟೆಸ್ಟ್ ಮಾಡಿಸಿದೆ, ಈ ಟೆಸ್ಟ್ ಮಾಡಿಸಿದೆ, ಏನಕ್ಕಾಗಿ ಮಾಡಿಸಿದ್ರ, ಯಾರು ಹೇಳಿದರು, ಯಾರಿಗೋಸ್ಕರ ಮಾಡಿಸಿದ್ರ, ನಿಮಗೋಸ್ಕರ ಮಾಡಿಸಿದ್ರ, ಡಾಕ್ಟ್ರಿಗೋಸ್ಕರ ಮಾಡಿಸಿದ್ರ, ಇಲ್ಲ ಆ ಡಾಕ್ಟ್ರ್ ಹೇಳಿದ್ರು, ಈ ಡಾಕ್ಟ್ರ್ ಹೇಳಿದ್ರು. ಅಪ್ಪ ಸ್ವಾಮಿ, ನನಗೂ ಗೊತ್ತಿದೆ, ನನಗೂ 60% ಬರುತ್ತೆ, ನಾನು ರೆಫರ್ ಮಾಡಿದರೆ ನಾನು ಯಾವ ಟೆಸ್ಟ್ಗಳನ್ನ ಆದಷ್ಟು ಕಡಿಮೆ ಮಾಡಿಸ್ತೀನಿ. ಅದು ನಿಮ್ಮ ಇಷ್ಟ ಬಂದಿರೋ ಜಾಗಕ್ಕೆ ಹೋಗ್ರಿ ಅಂತ ಹೇಳ್ತೀನಿ. ನಾನು ಬರೆದು ಕೊಟ್ಬಿಟ್ಟು ಒಂದು ವೈಟ್ ಶೀಟ್ ಮೇಲೆ ಬರೆದು ಕೊಟ್ಬಿಟ್ಟು ಕಳಿಸ್ತೀನಿ ಅಥವಾ ಮೆಸೇಜ್ ಮಾಡ್ತೀನಿ. ಅಷ್ಟು ಬಿಟ್ಟು ನನ್ನ ಇಷ್ಟ ಬಂದಿರೋ ಕಡೆ ಹೋಗಿ ನನಗೂ ಕಳಿಸಿ ನಿಮ್ಮ ಕಮಿಷನ್ ಅನ್ನೋದು ಹೇಳಲ್ಲ. ಅಕಸ್ಮಾತ್ ನನಗೆ ಗೊತ್ತಿರೋರ ಹತ್ರ ಹೋದ್ರೂ ಅವರು ನನಗೆ ಫೋನ್ ಮಾಡಿದ್ರೆ ನಾನು ಹೇಳೋದು ಒಂದೇ ಒಂದು, ಎಷ್ಟು ಕಡಿಮೆ ಮಾಡ್ತೀರೋ ಅವ್ರಿಗೆ ಕಡಿಮೆ ಮಾಡಿ. ಈ ರೀತಿಯಲ್ಲಿದೆ ಮೇಡಮ್. ಪೇಷಂಟು, ಡಾಕ್ಟ್ರು ಇದೆಲ್ಲ ಏನಿಲ್ಲ, ಎಲ್ಲನೂ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಸ್ಟ್ ಹತ್ರನೇ ಹೋಗಬೇಕು. ಕಿವಿಗೇನೋ ಸೌಂಡ್ ಇದೆಯಾ ಗುಯ್ ಅಂತ ತಕ್ಷಣ ENT ಸ್ಪೆಷಲಿಸ್ಟ್. ಅದು ಯಾವುದೋ ಹುಳ ಇದೆ, ಏನೋ ಆಗಿದೆ, ಇದೆಲ್ಲ ಅದರಲ್ಲಿ ಈಗ ಮೈನರ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಮೇಡಮ್. ಇತ್ತೀಚಿನ ದಿನಗಳಲ್ಲಿ ಅದನ್ನು ಜಾಸ್ತಿ ಇದೆ. ಗುಯ್ ಅಂತ ಹೇಳಿ ಸೌಂಡ್ ಬರ್ತಾನೆ ಇರುತ್ತೆ. ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ಕಿವಿ ಒಳಗಡೆ ಇರುವಂಥ ಒಂದು ಸಣ್ಣದು ಮೂಲೆ, ಅದು ಏನಂತ ಹೇಳಿದ್ರೆ ಕುದಲ್ ರೀತಿಯಲ್ಲಿ ಇರುತ್ತೆ, ತುಂಬ ಸಣ್ಣದು. ಅದು ಏರುಪೇರು ಆಗಿದ್ದಾಗ BP ಬರುತ್ತೆ, ಗುಯ್ ಅಂತೇಳಿ ಸೌಂಡ್ ಬರುತ್ತೆ. ಅದನ್ನು ನಾವು ಮೈನರ್ ಸಿಂಡ್ರೋಮ್ ಅಂತೇಳಿ ಮೆಡಿಕಲ್ ಟರ್ಮಿನಾಲಜಿ ಪ್ರಕಾರ ಇವೆಲ್ಲ ಇದೆ. ಏನಿಲ್ಲ, ಚಿಕ್ಕದು ಭ್ರಮರಿ ಒಂದು ವಾರ ಮಾಡಿರಿ. ಆ ಭ್ರಮರಿ ಮಾಡೋದು ಹೇಗೆ, ಭ್ರಮರಿ ಅಂತ ಹೇಳಿದ ತಕ್ಷಣ 2 ಕಿವಿ ಮುಚ್ಕೊಂಡು ಅನ್ನೋದೆಲ್ಲ, ಅದಕ್ಕೊಂದು ಪದ್ಧತಿ ಇದೆ. ಈ ತುಟಿಗಳು ಹನಿ ಬಿ ಸೌಂಡ್, ಜೇನು ಇರೋ ಸೌಂಡ್ ಬರಬೇಕು ಅಂತ ಹೇಳಿದಾಗ ಆ ವೈಬ್ರೇಷನ್ಸ್ ಬರುತ್ತೆ, ಇಡೀ ಶರೀರನ್ನ ಅದು ಇರುತ್ತೆ. ಅದು ಬಿಟ್ಟು ನಾನು ಮಾಡ್ತೀನಿ, ಯೂಟ್ಯೂಬ್ ನೋಡೋದು, ಭ್ರಮರಿ ಮಾಡೋದು, ಯೂಟ್ಯೂಬ್ ನೋಡೋದು, ಮತ್ತೊಂದು ಮಾಡೋದು. ಯೂಟ್ಯೂಬ್ನಲ್ಲಿ ಎಲ್ಲ ನಾವು ಹೇಳೋಕ್ಕಾಗಲ್ಲ. ನಂದು ಯೂಟ್ಯೂಬ್ ಇದೆ, ನಾನು ಮಾಡ್ತೀನಿ. ಆದರೆ ನಾವು ಹೇಳೋದು ಯಾರಿಗೆ,
ಎಲ್ಲರಿಗೂ ಸೇರಿ ಹೇಳ್ತೀವಿ. ಯಾರೋ ಪರ್ಟಿಕ್ಯುಲರ್ ಪರ್ಸನ್ಗೆ ಪರ್ಟಿಕ್ಯುಲರ್ ಅವ್ರ ಡಿಸಾರ್ಡರ್ಗೆ ಅವ್ರ ಮಾನಸಿಕ ಪರಿಸ್ಥಿತಿಗೆ ನಾನು ಹೋಗಿ ಹೇಳೋಕ್ಕಾಗೋದಿಲ್ಲ. ಭಾರತ ದೇಶದಲ್ಲಿ 150 ಕೋಟಿ ಜನಾಭಾ ಅಂತ ಹೇಳಿದ್ರೆ 150 ಕೋಟಿ ವಿಡಿಯೋಗಳು ನಾನು ಮಾಡಿ ಬಿಡೋಕ್ಕಾಗಲ್ಲ. ಇದು ಪರಿಸ್ಥಿತಿ. ಆದಷ್ಟು ನಾವು ಯೂಟ್ಯೂಬ್ದನ್ನ ತಗೊಂಡ್ರಿ, ಅದು ಬೇಸಿಕ್, ಅದು ಒಂದು ಹೆಜ್ಜೆ 100 ಹೆಜ್ಜೆ ಅನ್ನೋದು ಮೇಲಿದೆ. ನಿನ್ನ ಆರೋಗ್ಯ ಅದಕ್ಕಿಂತ ಅಮೂಲ್ಯವಾದದ್ದು. ಬೇರೆ ಎಲ್ಲದಕ್ಕೂ ರೆಡಿ ಖರ್ಚು ಮಾಡೋದಕ್ಕೆ. ಬಾರ್ಗೆ ಹೋದರೆ ಖರ್ಚು ಬಿಲ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆರೋಗ್ಯದ ಹತ್ರ ಬಂದಾಗ ವ್ಯಾಪಾರ ಮಾಡೋರು ಇದ್ದಾರೆ ಮೇಡಮ್. ನಾನೊಂದು 10,000 ರೀ ಒಂದು ತಿಂಗಳಿಗೆ ಅಂತ ಹೇಳಿದರೆ 10,000ನಾ 50,000 ರೀ. 1 ಲಕ್ಷ ಕೊಡೋರು ಇದ್ದಾರೆ, 3 ಲಕ್ಷ ಕೊಡೋರು ಇದ್ದಾರೆ, ಒಂದು 100 ರೂಪಾಯಿಗೂ ಮಾತಾಡೋದಕ್ಕೆ ದುಡ್ಡು ಕೊಡಬೇಕನ್ನೋರು ಇದ್ದಾರೆ. ಎಲ್ಲ ರೀತಿಯಲ್ಲಿ ಇದ್ದಾರೆ. ಅದರಲ್ಲಿ ಅವ್ರವ್ರಿಗೆ ಇಷ್ಟ ಬಂದಿರೋದು, ನಿಮ್ಮ ಟೇಸ್ಟ್ಗೆ ತగ్గಂಗೆ, ನಿಮ್ಮ ಅನುಕೂಲಕ್ಕೆ ತగ్గಂಗೆ, ನಿಮ್ಗೆ ಬೇಕಾಗಿರೋ ರೀತಿಯಲ್ಲಿ ಟ್ರೀಟ್ಮೆಂಟ್ ಬೇಕಾಗಿರೋವಾಗ ನಮ್ಮಂಥವ್ರನ್ನ ಅಪ್ರೋಚ್ ಆಗಿ, ಇಲ್ಲ ನಿಮ್ಮಂಥವ್ರ ಜೀವನ ನಿಮ್ಮಲ್ಲಿ ಇಟ್ಕೊಂಡ್ರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಬಹಳ ಸಾಕಷ್ಟು ವಿಷಯಗಳ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಿದ್ರಿ. ಸುಮಾರು ವಿಷಯಗಳ ಬಗ್ಗೆ, ಅಂದರೆ ಇವತ್ತಿನ ಜೀವನ ಶೈಲಿ ಹೇಗೆಲ್ಲ ಪರಿವರ್ತನೆ ಆಗಿದೆ, ಆ ಮುಖಾಂತರ ಎಷ್ಟೆಲ್ಲ ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ, ಮನುಷ್ಯ ತನ್ನ ಮಾನಸಿಕತೆಯನ್ನು ಹಾಳು ಮಾಡ್ಕೊಳ್ಳೋದ್ರ ಮುಖಾಂತರ ಎಷ್ಟೆಲ್ಲ ಹೊಸ ಹೊಸ ಕಾಯಿಲೆಗಳನ್ನು ಸೃಷ್ಟಿ ಮಾಡ್ಕೊಳ್ತಿದ್ದಾನೆ ಅನ್ನೋದನ್ನ ನೀವು ತಿಳಿಸ್ಕೊಟ್ರಿ. ಧನ್ಯವಾದಗಳು ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೋಸ್ಕರ. ನಿಮಗೋಸ್ಕರ ನವರಸ ಕಿಚನ್ ಅವರು ಅಥೆಂಟಿಕ್ ಆಗಿರುವ ಅಜ್ಜಿ ರೆಸಿಪಿಗಳನ್ನು ಅವರು ಏನು ಪ್ರಾಡಕ್ಟ್ಗಳನ್ನು ತಯಾರು ಮಾಡ್ತಾರೆ. ಸಾಂಬಾರ್ ಪುಡಿ ಇರಬಹುದು, ಚಟ್ನಿ ಪುಡಿ ಇರಬಹುದು, ಅಥವಾ ಹೀಗೆ ಗಂಜಿ ಪೌಡರ್ಗಳು, ಸೊ ಈ ಥರದ್ದನ್ನು ತಯಾರು ಮಾಡ್ತಾರೆ. ಸೊ ಆರೋಗ್ಯಯುತವಾಗಿರುವಂಥ ಸಮಾಜಕ್ಕೋಸ್ಕರ, ಇವತ್ತಿನ ಪೀಳಿಗೆಗೋಸ್ಕರ ಅವರು ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಅವ್ರು ನಿಮಗೋಸ್ಕರ ಒಂದು ಪುಟ್ಟ ಹ್ಯಾಂಪರ್ ಕಳಿಸಿದ್ದಾರೆ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನವರಸ ಕಿಚನ್ ಅವ್ರಿಗೆ ಎಲ್ಲ ರೀತಿಯಲ್ಲಿ ಚೆನ್ನಾಗಾಗಲಿ. ನಾನು ಟೇಸ್ಟ್ ಮಾಡಿ ಆಮೇಲೆ ನನ್ನ ಪೇಷಂಟ್ಗೆ ರೆಕಮೆಂಡೇಶನ್ ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತು ಡಾಕ್ಟರ್ ಸುಬ್ಬಯ್ಯ ಅವರ ಜೊತೆಗೆ ಸಾಕಷ್ಟು ಮಾನಸಿಕ ಒತ್ತಡಗಳಿಂದ ಹೊಸ ಹೊಸ ಕಾಯಿಲೆಗಳನ್ನು ಹೇಗೆ ಸೃಷ್ಟಿ ಮಾಡ್ಕೊಳ್ತಿದ್ದಾನೆ ಮನುಷ್ಯ ಅನ್ನೋದ್ರ ಕುರಿತಾಗಿರುವಂತಹ ಮಾಹಿತಿ. ಸೊ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.